ನಿಮ್ಗೆ ಇದನ್ನ ಓಪನ್ ಆಗಿ ಹೇಳ್ತೀನಿ, ನನ್ಗನ್ಸುತ್ತೆ ಐ ಆಮ್ ವೆರಿ ಅನ್ಲಕ್ಕಿ ಇನ್ ಲವ್ ಅಂತ. ಅಯ್ಯೋ ನಂಗೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಎಲ್ಲ ಹೋಗ್ಬಿಟ್ಟಿದ್ದೀನಿ ಸರ್. ಒಂದು ಗಂಡು ಮಗು ಹೆಂಗೆ ಓವರ್ಕಮ್ ಮಾಡ್ತಾನೋ ನಂಗೆ ಗೊತ್ತಿಲ್ಲ ಸರ್, ಬಟ್ ಒಂದು ಹೆಣ್ಮಗು ಆಗಿ ನನಗೆ ತುಂಬ ಕಷ್ಟ ಆಯಿತು. ಆ ಒಂದು 3 ತಿಂಗಳು ಏನಿದೆ ನನಗೆ ಲೈಫಲ್ಲಿ ತುಂಬ 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 ಯೋಚನೆ ಮಾಡಿದ್ದೀನಿ. ಪೀರಿಯಡ್ಸ್ ಅನ್ನೋದು ಗೇಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? ಪಾಪ ಹೇಳ್ಕೊಳಕ್ಕಾಗಲ್ಲ, ಒಂದೊಂದು ಟೈಮ್ ಹೊಟ್ಟೆ ನೋವು ಇರುತ್ತೆ, ಬೆನ್ನೋವು ಬರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ್ಯಂಡ್ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಆ ಫುಡ್ ಕೂಡ ಸರಿ ಇರಲ್ಲ ಹೊರಗಡೆ ಹೋದಾಗ. ಸೊ ಇದೆಲ್ಲ ತುಂಬ ಕ್ಯಾಲ್ಕುಲೇಟ್ ಆಗುತ್ತೆ. ನನ್ನ ಜೊತೆನೇ ಆಗಿದೆ ಅದು, ಬೇರೆಯವ್ರ ಜೊತೆ ಬಿಡಿ, ನನ್ನ ಜೊತೆನೇ ಆಗಿದೆ. ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಕೋಚ್ಗಳು ತಪ್ಪಾಗಿ ನಡ್ಕೊಳ್ಳೋದಾಗಿರ್ಬೋದು. ತುಂಬ ಸತಿ ನಾನು ಬೇರೆ ಹುಡುಗಿರುಗಳು ಬಂದು ಹೇಳಿರೋದಿದೆ ಸ್ಟೋರೀಸ್ ಇದನ್ನು. ಬಟ್ ಸೂಸೈಡ್ ಎಲ್ಲ ಆಪ್ಷನೇ ಇಲ್ಲ. ಓಕೆ ಫೈನ್, ಆ ಕೆಟ್ಟದ್ದು ಹಾಗೆ ಇರುತ್ತೆ, ಬಟ್ ಒಳ್ಳೆ ಮನೋಭಾವನ ಬಿಟ್ಕೊಡಲ್ಲ. ಒಂದು ಹೆಣ್ಮಗು ಸ್ಟ್ಯಾಂಡ್ ತಗೋತಿದ್ದಾಳೆ, ಒಂದು ಕಂಪನಿಲಿ ಏನೋ ಅವಳ ಜೊತೆ ಏನೋ ಆಯಿತು, ಅವಾಗ ಅವಳೆಲ್ಲ ಬಂದು ಹೇಳಿದಾಗ ಇವಳೇ ಸರಿಗಿಲ್ಲ, ಇವಳೇ ಫಸ್ಟ್ ಮೂವ್ ಮಾಡಿದ್ಲು ಅಂತ ಹೇಳ್ತಾರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಮ್ಮ ಜೊತೆ ಇರ್ತಿದ್ದಾರೆ ಪೂಜಾ ನರೇಂದ್ರ ಅವರು. ಸೊ ನಮ್ಮ ಇಂಡಿಯನ್ ಪ್ಲೇಯರು, ವಾಲಿಬಾಲ್ ಇಂಡಿಯನ್ ಪ್ಲೇಯರು. ಸೊ ಇವತ್ತು ಅವ್ರ ಜೊತೆ ಪಾಡ್ಕಾಸ್ಟ್ ಇಟ್ಕೊಂಡಿದ್ದೀವಿ, ಮತ್ತೆ ಅವ್ರ ಲೈಫ್ ಸ್ಟೋರಿ ಮತ್ತೆ ಅವ್ರ ಸ್ಪೋರ್ಟ್ಸ್ ಜರ್ನಿ ಬಗ್ಗೆ ಕೇಳೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಫುಲ್ ಇಂಡಿಯನ್ ಜರ್ಸಿಯಲ್ಲಿ ಮಿಂಚ್ತಾ ಇದ್ದೀರಾ? ಇಂಡಿಯಾ ಜರ್ಸಿಯಲ್ಲಿ ಮಿಂಚ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಮ ಚಾನಲ್ ಸ್ವಲ್ಪ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ. ನೀವು ಎಷ್ಟು ಫಾರ್ಮಲ್ಸ್ ಅಲ್ಲೆಲ್ಲ ಟಿಪ್ ಟಾಪ್ ಆಗಿ ಬಂದಿಲ್ವಾ? ನಾವು ಹಂಗೇನೆ, ನಾವು ಪ್ಲೇಯರ್ ಆಗಿ ಕ್ಲೀನಾಗಿ. ಅಂದ್ರೆ ಇವಾಗ ನೀವು ಜೆರ್ಸಿ ಹಾಕೊಂಡಿದ್ದೀರಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಜಸ್ಟ್ ಹಂಗೆ ನಾರ್ಮಲ್ ಹಾಕೊಂಡ್ ಕೂತಿದ್ದೀರಾ, ಇದೇ ಜೆರ್ಸಿ ಮ್ಯಾಚ್ಗೆ ಹಾಕೊಂಡ ಆಡಕ್ ಹೋಗ್ತಿರಲ್ಲ, ಅವಾಗ ಹೆಂಗಿರುತ್ತೆ ಫೀಲಿಂಗ್? ಅಂದ್ರೆ ಅಷ್ಟು ಜನದ ಮಧ್ಯ ಆಡ್ತಾ ಇರ್ತೀರಾ, ಕ್ರೌಡ್ ಮಧ್ಯ. ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಒಬ್ಬರೇ ಇದ್ದೀರಾ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಎರಡು ಡಿಫ್ರೆನ್ಸಿಯೇಷನ್ ಬರುತ್ತೆ. ಏನಂದ್ರೆ, ಒಂದು ನಾವು ಜರ್ಸಿ, ಇಂಡಿಯನ್ ಜರ್ಸಿ ಹಾಕೋದು, ಬೇರೆ ದೇಶಕ್ಕೆ ಹೋಗಿ ಇಂಡಿಯನ್ ಜರ್ಸಿ ಹಾಕೋದು, ದಟ್ಸ್ ಅ ವೆರಿ ಮಚ್ ಪ್ರೌಡ್ ಮೂಮೆಂಟ್. ಆ್ಯಂಡ್ ಇನ್ನೊಂದೇನಂದ್ರೆ, ಮನೇಲಿ ಕೂಡ ಇಂಡಿಯನ್ ಜರ್ಸಿ ಹಾಕಿದಾಗ ತಂದೆ ತಾಯಿಗೆ ಏನನ್ಸುತ್ತೆ ಅಂದರೆ, ಅದೊಂಥರ ಪ್ರೌಡ್ ಮೂಮೆಂಟ್ ಅಂತ ಇರುತ್ತೆ. ಇದು ಆ್ಯಕ್ಚುಲಿ ಜರ್ಸಿ ಅಂತ ಹೇಳೋದಕ್ಕಿಂತ ಪ್ರಾಕ್ಟೀಸ್ ಕಿಟ್ ಕೊಟ್ಟಿದ್ದಾರೆ ಅವರು ನಮಗೆ, ಇಂಡಿಯಾ ಟೀಮ್ ಅವರು. ಸೊ ಅದು ಪ್ರಾಕ್ಟೀಸಿಗೆ ಮಾತ್ರ ನಾನು ಯೂಸ್ ಮಾಡೋದು ಇದನ್ನು. ಸೊ ಇನ್ನೊಂದು ಜರ್ಸಿ ಅಂತಾನೆ ಪರ್ಟಿಕ್ಯುಲರ್ ಆಗಿರುತ್ತೆ, ಅದು ಮ್ಯಾಚಿಗೆ ಅಂತಾನೆ. ಸೊ ಆ ಪರ್ಟಿಕ್ಯುಲರ್ ಮ್ಯಾಚ್ಗೆ ಅಂತಾನೆ ಹಾಕ್ತೀವಿ ನಾವು. ಸೊ ಟಾಕಿಂಗ್ ಅಬೌಟ್ ದ ಇಂಡಿಯನ್ ಜರ್ಸಿ ಅಂತ ಬಂದಾಗ್ಲೇ ಒಂದು ಇಂಡಿಯಾ ಫ್ಲಾಗ್ ನಾವು ಚೆಸ್ಟ್ ಮೇಲೆ ಹಾಕೊಳ್ಳೋದಂದ್ರೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನಮಗೆ. ನಾರ್ಮಲಾಗೆ ನಾವು ಒಂದು ಪರ್ಟಿಕ್ಯುಲರಾಗಿ ನಾವು ಸ್ಟೇಟ್ ಆ್ಯಂಥಮ್ಗಾಗಿರ್ಬೋದು, ನ್ಯಾಷನಲ್ ಆ್ಯಂಥಮ್ಗಾಗಿರ್ಬೋದು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಆ ಥರ ಇರಬೇಕಾದ್ರೆ ಐ ಥಿಂಕ್ ಸೊ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್. ಪ್ರತಿಯೊಬ್ಬರು ಅದನ್ನು ಇಂಡಿಯಾಗಂತ ಅದು ಆಪರ್ಚುನಿಟಿ ಸಿಗಲ್ಲ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಟ್ ಆಪರ್ಚುನಿಟಿ ಅಂತ ನನಗನ್ಸುತ್ತೆ. ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಹೇಳಬೇಕು ಅಂದರೆ, ಒಂದು ನಿಮ್ಮ ಪಾಡ್ಕಾಸ್ಟಲ್ಲೂ ಕೂಡ ನಾನು ಒಂದು ಇಂಡಿಯಾ ಜರ್ಸಿ ಹಾಕಬೇಕು ಅಂದಾಗ ಐ ಥಿಂಕ್ ಸೊ ಇಟ್ಸ್ ವೆರಿ ಮಚ್ ಹಾನರ್ ಫೀಲ್ ಆಗುತ್ತೆ ನನಗೆ. ಒಂದು ಜರ್ಸಿ ಹಾಕ್ತಾ ಇದ್ದೀನಿ ನಿಮ್ಮ ಚಾನಲ್ಗೆ, ಅಥವಾ ನಿಮ್ಮ ಪಕ್ಕ ಕೂತ್ಕೊಳ್ಳೋಕ್ಕೂ ನಾನು ಇಂಡಿಯಾ ಜರ್ಸಿ ಹಾಕಿ ಒಂದು ಪಾಡ್ಕಾಸ್ಟ್ ಕೊಡಬೇಕಾದ್ರೆ, ಏನಕ್ಕಂದರೆ ಐ ಥಿಂಕ್ ಐ ಹ್ಯಾವ್ ಡಿಸರ್ವ್ಡ್ ಇಟ್ ಟಿಲ್ ಡೇಟ್. ಯಾ, ಎಕ್ಸಾಕ್ಟ್ಲಿ. ಅದೇ. ಓಕೆ, ವಾಲಿಬಾಲ್ ಯಾಕೆ? ವಾಲಿಬಾಲ್ ಯಾಕೆ ಅನ್ನೋದಕ್ಕಿಂತ ವಾಲಿಬಾಲ್ ನನ್ನ ಚೂಸ್ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ ನಿಮಗೆ. ಯಾಕಂದರೆ ಸ್ಟಾರ್ಟಿಂಗ್ ಸ್ಕೂಲ್ ಡೇಸಲ್ಲಿ ನಾನು ಬಾಸ್ಕೆಟ್ಬಾಲ್ಗೆ ಸೇರ್ಕೊಂಡಿದ್ದು. ಅಪ್ಪಂಗೆ ಏನು ಕನ್ಸಿದ್ದಿದ್ದು ಅಂದರೆ, ಅಪ್ಪ ಬಂದು ಕ್ರಿಕೆಟ್ ಪ್ಲೇಯರ್. ಸೊ ಅಪ್ಪ ನಾರ್ಮಲಿ ಏನು ಹೇಳಿದ್ರು ಅಂದರೆ, ಒಂದು ಸಿಂಪಲ್ ಥಿಂಗ್ ಹೇಳಬೇಕು ಅಂದರೆ, ನೀನು ಸ್ಪೋರ್ಟ್ಸಿಗೆ ಜಾಯ್ನ್ ಆಗು, ಸುಮ್ಮನೆ ಆ್ಯಕ್ಟಿವಿಟಿ ಆಗಿರಲಿ ಅಂತ ನಾವು ಹಿ ಗಾಟ್ ಮಿ ಅ ಬಾಸ್ಕೆಟ್ಬಾಲ್ ತಂದ್ಕೊಟ್ಟಿದ್ದು ನನಗೆ. ಆಮೇಲೆ ಒಂದು ಹಾರ್ಡ್ಲಿ 15 ದಿನ ಹೋಗಿರ್ಬೋದೇನೋ ನಾನು ಬಾಸ್ಕೆಟ್ಬಾಲ್ಗೆ. ಈ ಥರ ಪ್ರಾಕ್ಟೀಸ್ಗೆ ಹೋಗಬೇಕಾದ್ರೆ ವಾಲಿಬಾಲ್ ಸೆಲೆಕ್ಷನ್ ಅಂತ ಇಡ್ತಾರೆ. ನಾನು ಓದಿದ್ದು ಅಪಸ್ಟಾಲಿಕ್ ಕಾರ್ಮೆಲಲ್ಲಿ. ಸೊ ಅಸ್ಲಂ ಪಾಷಾ ಸರ್ ಅಂತ ನಮ್ಮ ಕೋಚ್ ಇದ್ದಾರೆ, ಅವ್ರು ಬಂದು ಈ ಥರ ಬಂದು ನನಗೆ ಕರೆದ್ಬಿಟ್ಟು ಈ ಥರ ಈ ಹುಡುಗಿ ಒಳ್ಳೆ ಹೈಟ್ ಬರ್ಬೋದು ಅಂಥೇಳಿ ಎಲ್ರಿಗೂ ಕೈ ಬೆರಳು ನೋಡ್ತಾರೆ, ಗ್ರೋತ್. ಹಾಂ, ಸ್ಕೂಲ್ ಇನಿಷಿಯಲ್ ಡೇಸಲ್ಲಿ ಗ್ರೋತ್ ನೋಡಬೇಕಾದ್ರೆ ಈ ಥರ ನೋಡಿದಾಗ ಈ ಹುಡುಗಿನ ವಾಲಿಬಾಲ್ಗೆ ಕರ್ಕೊಳ್ಳಿ ಅಂತ. ಸೊ ನನಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, 6th ಸ್ಟ್ಯಾಂಡರ್ಡಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅವಾಗಿಂದ ನನಗೆ ಅಲ್ಲಿವರೆಗೂ, ಸರ್ ನಿಮ್ಗೆ ನಿಜ ಹೇಳ್ತೀನಿ, ನನಗೆ ಪರ್ಟಿಕ್ಯುಲರಾಗಿ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ವಾಲಿಬಾಲ್ ಬಗ್ಗೆ. ನಂಗೆ ಇಂಟ್ರೆಸ್ಟೇ ಇರಲಿಲ್ಲ. ಒಬ್ಬರು ಯೋಗಿತಾ ಅಂತ ಒಂದು ಪ್ಲೇಯರ್ ಇದ್ರು, ಒಂದು ಹುಡುಗಿ, ನನ್ನ ಸೀನಿಯರ್ ಅವರು. ಅವ್ರೇನಾಯಿತು, ಇಂಜುರಿ ಆಯಿತು. ಸೊ ಅವಾಗ ಮ್ಯಾಚ್ಗಳಿಗೆ ಹೋಗ್ತಿದ್ದೆ ನಾನು, ಕರ್ಕೊಂಡು ಹೋಗ್ತಿದ್ರು 6th ಅಲ್ಲೆಲ್ಲ. ಅವಾಗೆ ಲರ್ನರ್ ಅಲ್ವಾ ನಾನು, ಅವಾಗೆ ಸ್ಟಾರ್ಟ್ ಮಾಡಿರೋದು, ಅವಾಗೆ ಮ್ಯಾಚಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅಂತೆಲ್ಲ. ಫಸ್ಟ್ ಮ್ಯಾಚ್ ನಾನು 6th ಸ್ಟ್ಯಾಂಡರ್ಡು ಅಕ್ಟೋಬರಲ್ಲಿ ಆಡಿರೋದು. ಐ ಸ್ಟಿಲ್ ರಿಮೆಂಬರ್. ಅಕ್ಟೋಬರ್, ರೆಡ್ ಕಲರ್, ಅವ್ರದ್ದು ಜರ್ಸಿ ನಂಬರ್ ಬಂದು 1.
ಅವ್ರ ಜರ್ಸಿ ನಂಬರ್ ನನಗೆ ಕ್ಯಾರಿ ಆಯ್ತು ಸರ್. ಅದು ಜಸ್ಟ್ ಬಿಕಾಸ್ ಅವ್ರ ಜರ್ಸಿ ನಂಬರ್ 1 ಹಾಕಿದ್ದು ಅವತ್ತು ಇಂಜುರಿ ಆಗಿ ನನಗೆ ಬಂದಿದ್ದು ಚಾನ್ಸ್, ಅದು ಟಚ್ ವುಡ್ ಸರ್. ಅವಾಗ ನನಗೆ ಕೋರ್ಟ್ ಒಳಗಡೆ ಹೋಗಿ ಆ ವಿನ್ನಿಂಗ್ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳೋದಾಗಿರ್ಬೋದು, ಗೇಮ್ ಒಳಗಡೆ ಎಕ್ಸ್ಪೀರಿಯನ್ಸ್ ತಗೊಳ್ಳೋದಾಗಿರ್ಬೋದು, ಇಟ್ ವಾಸ್ ಸಮಥಿಂಗ್ ವೆರಿ ಬಿಗ್ ಅಂತ ಅನ್ಸುತ್ತೆ. ಒಂದು ಹುಡುಗಿಗೆ ಯಾವ ಥರ ಒಂದು ಕನಸಲ್ಲಿ ಓಕೆ ಈ ಥರ ಇರಬೇಕು ಅಂತ ಯಾವತ್ತು ಅನಿಸ್ತು, ಅವತ್ತು 6th ಸ್ಟ್ಯಾಂಡರ್ಡಲ್ಲೇ ನನಗೆ ಅದೊಂದು ಆಂಬಿಷನ್ ಕಾಣಿಸ್ತು. ಅವತ್ತಿಂದ ನಂಗೆ ವಾಲಿಬಾಲೇ ಪ್ರಪಂಚ ಆಗಿದ್ದು. ಅಲ್ಲಿವರೆಗೂ ಸರ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಐ ಯೂಸ್ ಟು ಸ್ಕೋರ್ 96%, 97% ಟಿಲ್ 6th ಸ್ಟ್ಯಾಂಡರ್ಡ್. ನಾನು ಮೆರಿಟ್ ಹೋಲ್ಡರ್. ವಾಲಿಬಾಲ್ ಕಡೆ ಯಾವಾಗ ಡೈವರ್ಷನ್ ಆಯ್ತು, ಸ್ಟಡೀಸೇ ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟೆ ನಾನು. ಆ ರೇಂಜಲ್ಲಿ ಹುಚ್ಚಿಡ್ದೋಯ್ತು ನಂಗೆ ವಾಲಿಬಾಲ್ ಅಂದ್ರೆ. ಎಜುಕೇಶನ್ ಎಲ್ಲಿ ಮಾಡಿದ್ರೆ? ನಾನು MBA ಪೋಸ್ಟ್ ಗ್ರಾಜುಯೇಷನ್ ಆಗಿದೆ ಸರ್ ನಾನು. ಸೊ ನಾನು ಮಾಡಿದ್ದು ಅಪಿಸ್ಟಾಲಿಕ್ ಕಾರ್ಮೆಲ್ ಸ್ಕೂಲ್ ಓದಿದ್ದು, ಕ್ರೈಸ್ತಲ್ಲಿ ಪ್ರಿ ಯೂನಿವರ್ಸಿಟಿ, BMS ಅಲ್ಲಿ ಡಿಗ್ರಿ ಆ್ಯಂಡ್ JPR ಯೂನಿವರ್ಸಿಟಿ MBA ಮಾಡಿದ್ದು ಚೆನ್ನೈ. ಸೊ ಟ್ಯಾಲೆಂಟ್ ಕೋಟಾ ಮೇಲೆ ಅವರೇ ನನಗೆ ಕರೆದು ಚೆನ್ನೈಯಲ್ಲಿ, ಐ ಥಿಂಕ್ ಸೊ ನೀನು ಇಲ್ಲಿ ಇದ್ರೆ ಒಂದು ಲೈಫ್ ಸೆಟಲ್ ಆಗ್ಬೋದು ಅಂತ ಹೇಳಿ ದ ಬೆಸ್ಟ್ ರೆಕಗ್ನಿಷನ್ ನನಗೆ ಚೆನ್ನೈಯಲ್ಲಿ ಸಿಕ್ಕಿದ್ದು. ಓಕೆ ಮ್ಯಾಮ್, ನಿಮಗೆ ಯಾವಾಗ ವಾಲಿಬಾಲಿನ ಲೈಫ್ ಅಂತ ಒಂದು ಕ್ಲಾರಿಟಿ ಸಿಕ್ಕಿದ್ದು? ಅದೇ ನಿಮ್ಗೆ ಹೇಳದ್ನಲ್ಲ, 6th ಅಲ್ಲಿ ನನಗೆ ಓಕೆ ಫೈನ್, ಈ ಗೇಮ್ ನಾನು ಪರ್ಟಿಕ್ಯುಲರ್ ಚೂಸ್ ಮಾಡಿದ್ದು ನನಗೆ ಓಕೆ ಅಂತ ಅನಿಸ್ತು ಅಂತ ಅನ್ಕೊಂಡೆ. ಬಟ್ ದ ಇನಿಷಿಯಲ್ ಡೇಸ್ ಹೋಗ್ತಾ ಇರಬೇಕಾದ್ರೆ 7th ಇಂದ ನನ್ನ ನ್ಯಾಷನಲ್ಸ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಸ್ಟಾರ್ಟ್ ಆದಾಗ ನನಗೆ PU ಅಲ್ಲಿ ಅನಿಸುತ್ತೆ ನನಗೆ ನನ್ನ ಸೀನಿಯರ್ಸು ಅವಾಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಆದರು. ಸೊ ಅವಾಗ ಐ ಥಾಟ್ ದಟ್ ಓಕೆ ವಾಲಿಬಾಲ್ನ ಲೈಫಾಗಿ ತೊಗೊಂಡ್ರೆ ಈವನ್ ಲೈಕ್ ಲೈಫಲ್ಲಿ ಕೂಡ ಸೆಟಲ್ ಆಗ್ಬೋದು ಅಂತ ಪರ್ಟಿಕ್ಯುಲರ್ ಆಗಿ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ಥಿಂಕ್ ಸೊ PUC ಇಂದ ನಂಗೆ ತುಂಬ ಸೀರಿಯಸ್ ಆಯಿತು ವಾಲಿಬಾಲ್ ಅಂದರೆ ಏನು ಎತ್ತ ಅಂತ. ಓಕೆ ಮ್ಯಾಮ್, ಇವಾಗ ಯಾವುದೇ ಗೇಮ್ ಆಗಲಿ ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯ. ಫಿಟ್ನೆಸ್ ಬಗ್ಗೆ ನಿಮಗೆ ಎಷ್ಟು ಕನ್ಸರ್ನ್ ಇದೆ? ನೀವು ಇವಾಗ ಫಿಟ್ನೆಸ್ ಬಗ್ಗೆ ಅಂತ ಹೇಳಿದ್ರಿ, ಆ್ಯಕ್ಚುಲಿ ಸ್ಪೋರ್ಟ್ಸ್ ಪರ್ಸನ್ಗೆ ಮೇಯ್ನಾಗಿ ಫಿಟ್ನೆಸ್ಸೇ ತುಂಬ ಇಂಪಾರ್ಟೆಂಟ್ ಅಂತ ನೀವು ನನಗೆ ಕೇಳೋದಾದರೆ. ಬಿಕಾಸ್ ಫಿಟ್ನೆಸ್ ಇಲ್ದೇ ಹೋದರೆ ಆ ಪ್ಲೇಯರ್ಗೆ ಕರೆಂಟಾಗಿ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲ್ಲ ಅಥವಾ ಇಂಜುರೀಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಫಿಟ್ನೆಸ್ ಮತ್ತು ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಪರ್ಸನ್ಗೆ. ಐ ಥಿಂಕ್ ಫಿಟ್ನೆಸ್ ಇಸ್ ವೆರಿ ಮಚ್ ಒಂದು ಸ್ಪೋರ್ಟ್ಸ್ ಜರ್ನಿಯಲ್ಲಿ 100% ಅದಿದ್ರೆ 80% ಅದೇ ಇಂಪಾರ್ಟೆಂಟ್. ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾಮ್, ಇವಾಗ ನಾನು ಅಂದರೆ ಇವಾಗ ಜಿಮ್ಗೆ ಇಲ್ಲ ಈ ಥರ ಏನಾರು ಗೇಮ್ಸ್ ಅಂತ ಆಡೋಕೆ ಹೋದಾಗ ಅಂದರೆ ನಾನು ಪ್ರಾಕ್ಟೀಸ್ ಮಾಡಿ ಏನಪ್ಪ ಸ್ಟ್ರೆಚಿಂಗ್ ಮಾಡ್ಕೊಂಡು ಕಂಪಲ್ಸರಿ ಬರ್ತೀನಿ. ಕೆಲವರೆಲ್ಲ ಹಂಗೆ ಅಂದರೆ ಆಡ್ಕೊಂಡು ಇಲ್ಲ ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ, ಅವರೆಲ್ಲ ಸ್ಟ್ರೆಚಿಂಗ್ ಮಾಡಲ್ಲ. ಸೊ ಅವ್ರಿಗೆ ಅದು ಮುಂದೆ ಫ್ಯೂಚರಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನೀವು ಅದು ಏನು ಎಫೆಕ್ಟ್ ಎಲ್ಲ ಆಗ್ಬೋದಂತ ನಿಮ್ಮ ಅನಿಸಿಕೆ ಇರುತ್ತೆ? ನನಗೆ ಗೊತ್ತಿರಂಗೆ ಸರ್, ತುಂಬ ನೀವು ಜಿಮ್ ತನಕನೂ ಹೋಗೋದಂದ್ರೆ ನಾರ್ಮಲ್ ಆಗಿ ಇವಾಗ ಒಬ್ರು ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತಾರೆ ಡೈಲಿ ಬೆಳಗ್ಗೆ ಚೆನ್ನಾಗಿ ಎಕ್ಸೆಸಿವ್ ಆಗಿ ಬ್ಯಾಡ್ಮಿಂಟನ್ ಆಡ್ತಾರೆ. ಬ್ಯಾಡ್ಮಿಂಟನ್ ಆಡಿ ಆ ಬಾಡಿ ಕ್ಯಾಚ್ ಆಗುತ್ತೆ, ನಾರ್ಮಲ್ ಆಗಿ ಕ್ಯಾಚ್ ಆಗುತ್ತೆ. ಏನಕ್ಕೆ? ಪ್ರಾಪರ್ ಆಗಿ ಫಸ್ಟ್ ಸ್ಟ್ರೆಚಿಂಗ್ ಮಾಡ್ಕೋಬೇಕು, ಬಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು, ಫ್ರೀ ಮಾಡ್ಕೋಬೇಕು, ವಾರ್ಮಪ್ ಆಗಿ ರೆಡಿ ಮಾಡ್ಕೋಬೇಕು, 1-2 ರೌಂಡ್ ಜಾಗ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋದು. ಆಮೇಲೆ ಆಡಾದ್ಮೇಲೂ ಅಷ್ಟೇ ಆ ಸ್ಟ್ರೆಚಿಂಗ್ ಪರ್ಟಿಕ್ಯುಲರ್ ಸ್ಟ್ರೆಚಿಂಗ್ ಅಂತ ಮಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು ಬಾಡಿನ, ಸೊ ದಟ್ ಮಸಲ್ ನಿಮಗೆ ಕ್ಯಾಚ್ ಆಗ್ದೇನೆ ಅಥವಾ ಮಸಲ್ ಕ್ರ್ಯಾಂಪ್ಸ್ ಆಗ್ದೇನೆ ಇದ್ರೆ ಆ ಥರ ಎಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಕ್ಕಂದ್ರೆ ಒಂದು ಪರ್ಟಿಕ್ಯುಲರ್ ನಾವೇನೋ ಜಿಮ್ ಅಂತ ಹೋಗ್ಬಿಡ್ತೀವಿ, ಎಕ್ಸಸೈಸ್ ನಾರ್ಮಲ್ ಆಗಿ ವರ್ಕೌಟ್ ಮಾಡ್ತೀವಿ. ಸೊ ಥೈಸ್ ಪೇನ್ ಬರೋದಾಗಿರ್ಬೋದು, ಶೋಲ್ಡರ್ ಪೇನ್ ಬರೋದಾಗಿರ್ಬೋದು ಆಗುತ್ತೆ. ಸೊ ನಾವೇನು ಮಾಡ್ಬೇಕಂತ ಟೈಮಲ್ಲಿ ಅಂದಾಗ ಸ್ಟ್ರೆಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗೆ ಮಾಡ್ಕೊಂಡಾಗ ನಿಮಗೆ ಡೈಲಿ ಬಾಡಿ ಅಡ್ಜಸ್ಟ್ ಆಗಿಬಿಡುತ್ತೆ ಆ್ಯಂಡ್ ಡೈಲಿ ನಾರ್ಮಲ್ ರೂಟೀನ್ ಸೆಟ್ ಆಗಿಬಿಡುತ್ತೆ ನಿಮಗೆ. ಮ್ಯಾಮ್, ಇವಾಗ ನಾವು ಯಾವುದೇ ಅಂದರೆ ಇವಾಗ ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಸ್ಟ್ರೆಚಿಂಗ್ ಮಾಡದೇ ಇದ್ರೆ ಫ್ಯೂಚರಲ್ಲಿ ಆಗೋ ಮೇಜರ್ ಇಂಜುರೀಸ್ ಅಂದರೆ ಯಾವ್ದಾದ್ರು ಇರುತ್ತೆ ಮ್ಯಾಮ್? ಮೇಜರ್ ಇಂಜುರೀಸ್ ಅಂದರೆ ಮಸಲ್ ಕ್ಯಾಚ್ ಮೇಜರ್ ಆಗ್ಬೋದು, ನಿಮಗೆ ಆ ಮಸಲ್ ರಿಕವರಿಗೇನೆ ಆಲ್ಮೋಸ್ಟ್ ಒನ್ಸ್ ಟುಗೆದರ್ ಆಗಿಬಿಡುತ್ತೆ. ಆ್ಯಂಡ್ ಫ್ಯೂಚರಲ್ಲಿ ನೀವು ಹೇಳೋದಾದರೆ ಬಲ್ಕ್ ಆಗಿ ಹೋಗ್ತೀರಾ ತುಂಬ. ಸೊ ನಾರ್ಮಲ್ ಆಗೇನೆ ಜಿಮ್ ಎಲ್ಲ ನಾರ್ಮಲ್ ಆಗಿ ಬಿಟ್ಟರೆ ನೀವು ಬಲ್ಕ್ ಆಗ್ತೀರಾ, ಸಡನ್ನಾಗಿ ಹೋಗ್ತಾ ಇರ್ತೀರಾ, ಫಿಟ್ನೆಸ್ ಮಾಡ್ತಿರ್ತೀರಾ. ಇಟ್ಸ್ ಲೈಕ್ ಇಂಡೋರ್ ವರ್ಕೌಟ್ ಇರುತ್ತೆ, ಔಟ್ಡೋರ್ ವರ್ಕೌಟ್ ಇರುತ್ತೆ. ನೀವು ಔಟ್ಡೋರ್ ವರ್ಕೌಟ್ ಮಾಡ್ತಾ ಇದ್ರೆ ನಿಮ್ಗೇನು ಬಾಡಿಗೇನು ಹಾರ್ಮ್ ಆಗಲ್ಲ. ಬಟ್ ಇಂಡೋರ್ ವರ್ಕೌಟಲ್ಲಿ ತುಂಬ ಎಕ್ಸೆಸಿವ್ ನಿಮಗೆ ವೆಯ್ಟ್ ಗೇನ್ ಆಗಿರ್ಬೋದು, ಸೊ ಆ ಥರ ಎಲ್ಲ ಆಗುತ್ತೆ. ಸೊ ಐ ಥಿಂಕ್ ಸೊ ನಿಮಗೆ ಫ್ಯೂಚರ್ ಪ್ರಾಬ್ಲಮ್ಸ್ ಅಂತ ಬರೋದಾದರೆ ಒಬಿಯಸ್ ಆಗ್ಬೋದೇನೋ ಅದೊಂದು. ಆ್ಯಂಡ್ ನಿಮಗೆ ಮಸಲ್ ಏನಾಗ್ಬಿಡುತ್ತೆ, ತುಂಬ ರಿಲ್ಯಾಕ್ಸ್ ಆ್ಯಂಡ್ ಲೇಸಿ ಆಗಿಬಿಡುತ್ತೆ. ಸೊ ಐ ಫೀಲ್ ದಟ್ ನಿಮಗೆ ಆ ಫರ್ಮ್ನೆಸ್ ಆ್ಯಂಡ್ ಆ ಒಂದು ನಾರ್ಮಲಾಗಿ ಫಿಟ್ನೆಸ್ ಆ್ಯಂಡ್ ಫಿಸಿಕ್ ಮೇಂಟೈನ್ ಮಾಡಬೇಕಂದ್ರೆ ಯು ನೀಡ್ ಟು ಅಟ್ ಲೀಸ್ಟ್ ಡೂ ಅ ಹಾಫ್ ಆನ್ ಅವರ್ ಆಫ್ ವಾಕ್ ವೆನ್ ಯು ಲೀವ್ ಸ್ಪೋರ್ಟ್ಸ್ ಆಲ್ಸೋ. ಅದು ಕಂಟಿನ್ಯೂ ಮಾಡಬೇಕಂತ. ಇವಾಗ ಅಂದರೆ ಕೆಲವೊಂದು ಸ್ಪೋರ್ಟ್ಸಲ್ಲಿ ಎಲ್ಲ ನ್ಯೂಸ್ ಬರ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ತೀರ, ಸ್ಟೆರಾಯ್ಡ್ಸ್ ಡೋಪ್ ಇದೆಲ್ಲ ತಗೊಂತಾರಂತ. ಸೊ ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ? ಆ್ಯಕ್ಚುಲಿ ಸ್ಟೆರಾಯ್ಡ್ಸ್ ಡೋಪಿಂಗ್ ಅದು ಆಪ್ಷನ್ನು
ಪ್ಲೇಯರ್ಸ್ಗೆ ಆಗಿರ್ಬೋದು ನಾರ್ಮಲ್ ಆಗಿ ಅಥವಾ ಜಿಮ್ ಅವ್ರಿಗೆ ಯಾವಾಗ ಆಗುತ್ತೆ ಅಂದರೆ ಒಂದು ಮ್ಯಾಚ್ ಹೋದಾಗ ಅದೆಲ್ಲ ಚೆಕ್ ಮಾಡಿ ಮಾಡ್ತಾರಲ್ಲ. ಖಂಡಿತ ಮಾಡ್ತಾರೆ. ಬಟ್ ನನಗೆ ಇಂಡಿಯಾ ಟ್ರಯಲ್ಸ್ಗೆ ಹೋದಾಗ ಅಥವಾ ಇಂಡಿಯಾ ಆಡಕ್ಕೆ ಹೋದಾಗ ಅದು ಡೋಪ್ ಟೆಸ್ಟ್ ನಡೆದಿತ್ತು. ನಾರ್ಮಲಾಗಿ ಸ್ಟೇಟ್ಸ್ ಆಡಬೇಕಾದ್ರಲ್ಲ ಡೋಪ್ ಟೆಸ್ಟ್ ಎಲ್ಲ ನಡೆಯಲ್ಲ. ಮುಂಚೆ ಅಂಡರ್ 14 ಅಂಡರ್ 16 ತುಂಬ ಸೀರಿಯಸ್ ಆಗಿ ನಡೀತಾ ಇತ್ತು, ಸ್ಕ್ರೀನಿಂಗ್ ಅಂತ ಮಾಡ್ತಿದ್ರು. ಬಟ್ ಡೇಸ್ ಪಾಸ್ ಆನ್ ಆದಮೇಲೆ ಡೋಪಿಂಗ್ ಆಗಿರ್ಬೋದು, ಸ್ಟಿರಾಯ್ಡ್ಸ್ ಆಗಿರ್ಬೋದು, ನಾನು ನೋಡಿದ್ದೀನಿ ಪ್ಲೇಯರ್ಸ್ ತೊಗೊಳ್ಳೋದು, ಸ್ಟಿರಾಯ್ಡ್ಸ್ ತೊಗೊಳ್ಳೋದು ನೋಡಿದ್ದೀನಿ, ಆಡೋದು ನೋಡಿದ್ದೀನಿ. ಬಟ್ ಇಟ್ಸ್ ವೆರಿ ಡೇಂಜರಸ್ ಅಂತ ನನಗನ್ಸುತ್ತೆ. ಯಾಕಂದರೆ ಇವಾಗಿನ ಒಂದು ಜೋಶಲ್ಲಿ ಅದನ್ನು ಹಾಕ್ಕೊಂಡು ಆ ಆರ್ಸ್ ಆಫ್ ಆಡೋದ್ರಲ್ಲಿ ಕಳೆದು ಬಿಡ್ತಾರೆ. ಬಟ್ ಆ ಒಂದು ಫ್ಯೂಚರ್ ಪ್ರಾಬ್ಲಮ್ ಬರುತ್ತಲ್ವಾ, ದಟ್ ಈಸ್ ವೆರಿ 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 ಡೇಂಜರಸ್ ಅಂತ. ಇಂಪ್ಯಾಕ್ಟ್ ಹೆಂಗೆ ಅಂದರೆ ನಿಮಗೆ ಗೊತ್ತಿರಲ್ಲ ಅದು ಒಳಗಡೆ. ನಿಮಗೆ ಆ ಎಕ್ಸೈಟ್ಮೆಂಟಲ್ಲಿ ಆಗಿರ್ಬೋದು, ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಸ್ವಲ್ಪ ಜನ ಇರ್ತಾರೆ, ಇವಾಗ ನೀವೇ ನೋಡಿದ್ದೀರಾ ತುಂಬ ಸತಿ, ಜಿಮ್ಮಲ್ಲೆಲ್ಲ ಸಡನ್ನಾಗಿ ಬಿದ್ದೋಗ್ತಾರೆ, ಎಲ್ಲ ಮಾಡ್ತಾರೆ. ಆ್ಯಂಡ್ ಎನರ್ಜಿ ಇರಲ್ಲ. ಔಟ್ಕಮ್ ಅದೇನೆ ಮೇಜರ್ ಔಟ್ಕಮ್ ಇರುತ್ತೆ. ಪ್ರಾಬ್ಲಮ್ ಆಗುತ್ತೆ ಸರ್, ಬ್ರೈನ್ಗಾಗಿರ್ಬೋದು, ಹಾರ್ಟ್ಗಾಗಿರ್ಬೋದು, ತುಂಬ ಪ್ರಾಬ್ಲಮ್ ಆಗುತ್ತೆ, ಲಿವರ್ ಫಂಕ್ಷನಿಂಗಿಗೆ. ಇಟ್ಸ್ ಆಲ್ ಡೇಂಜರಸ್ ಆ್ಯಕ್ಚುಲಿ. ಸ್ಟಿರಾಯ್ಡ್ಸ್ ಡೋಪಿಂಗ್ ಎಲ್ಲ ಮಾಡಬಾರ್ದು. ಇಲ್ಲ ಸರ್, ಇಲ್ಲ ಸರ್. ನಮ್ದ್ರಲ್ಲೆಲ್ಲ ನಮ್ಮ ಕರ್ನಾಟಕ ಟೀಮ್ ಅವರೆಲ್ಲ ಸ್ಟಿರಾಯ್ಡ್ಸ್ ಇದೆಲ್ಲ ಮಾಡಿ ಇಂಜೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತದ್ದು ಬಾಡಿ ಒಳಗೆ? ಸರ್ ನಾನು ನೋಡಿರೋ ಪ್ರಕಾರ ನಾರ್ತ್ ಈಸ್ಟ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಇದನ್ನೆಲ್ಲ. ಸೊ ಆ ಥರ ಮಾಡಿದಾಗ ತುಂಬ ಹಳೇದು ಸರ್ ಇದು. ಅಂದರೆ ನಾನು ನೋಡಿದ್ದು ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಸೊ ಅಂಥದ್ದಲ್ಲಿ ಸರ್ ಅವ್ರಿಗಿರೋ ಎನರ್ಜಿ ಕೋರ್ಟ್ ಒಳಗಡೆ ನೆಕ್ಸ್ಟ್ ಲೆವೆಲ್. ಅವ್ರು ಹಂಗೆ ಬೇಕಾದ್ರೆ 4 ಮ್ಯಾಚ್ ಹಂಗೆ ಆಡ್ತಾರೆ. 1 ಮ್ಯಾಚ್ ಬಂದು 1.5 hour 2 hours ಡ್ಯೂರೇಷನ್ ಇದ್ರೆ 4 ಮ್ಯಾಚ್ ಆಡ್ಬೋದು. ಜಸ್ಟ್ ಯೋಚನೆ ಮಾಡಿ. ಸೊ ಆ ಎನರ್ಜಿ ಸ್ಟ್ಯಾಮಿನಾ ಬೇಕು ಅಂತ ತಗೋತಾರೆ. ಬಟ್ ಇಟ್ಸ್ ವೆರಿ ಡೇಂಜರಸ್ ಆ್ಯಕ್ಚುಲಿ. ನಮ್ಮ ಕರ್ನಾಟಕದಲ್ಲಿ ಇಲ್ಲ ಸರ್, ನಾನು ನೋಡಿರೋ ಪ್ರಕಾರ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಅದು ನಾರ್ತ್ ಅವ್ರು ತೊಗೊತಾ ಇದ್ದಿದ್ದನ್ನು ನೋಡಿದ್ದೀನಿ. ಅದು ಹುಡುಗಿರೇ ತೊಗೋತಾ ಇದ್ರು, ಹುಡುಗರು ಬಿಟ್ಟಾಕೆ ಹುಡುಗಿರೇ ತೊಗೋತಾ ಇದ್ರು. ಸೊ ಹುಡುಗಿರಿಗೂ ಸೇಮ್ ಇಂಪ್ಯಾಕ್ಟ್ ಇರುತ್ತೆ? ಹಾಂ ಸರ್, ಇಟ್ ಈಸ್ ದ ಸೇಮ್ ಇಂಪ್ಯಾಕ್ಟ್. ಬಟ್ ಅಂದರೆ ಹುಡುಗಿರಲ್ಲಿ ಹೆಂಗೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿರೋದ್ರಿಂದ ನಾರ್ತ್ ಈಸ್ಟಲ್ಲಿ ಆ ಹುಡುಗಿರು ಡೋಸೇಜ್ ತೊಗೋತಿದ್ರು, ಡೋಸೇಜ್ ವೈಸಲ್ಲಿ. ಸೊ ಆ ಥರ ಇದ್ದಾಗ ನಾವು ನೋಡಿನ ಅದೊಂಥರ ಸ್ಟಿರಾಯ್ಡ್ಸ್ ತೊಗೋತಿದಾರ ಅಂತ. ಸೊ ಇಟ್ ಈಸ್ ವೆರಿ ಕಾಮನ್. ಯಾಕಂದರೆ ಅವ್ರಿಗೆ ಆ ಮೆಡಲ್ ಅವಾಗ ತುಂಬ ಇಂಪಾರ್ಟೆಂಟ್ ಆಗ್ತಾಯಿತ್ತು, ಅಥವಾ ಒಂದು ಪರ್ಟಿಕ್ಯುಲರ್ ಸೆಲೆಕ್ಷನ್ಗೆ ಅಂತ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಇಟ್ ವಾಸ್ ಬ್ಯಾಡ್. ನನಗದು ಸ್ಟಿರಾಯ್ಡ್ಸ್ ಬಗ್ಗೆ ಗೊತ್ತಾಗಿದ್ದೆ ವೆನ್ ಐ ವಾಸ್ 21 ಸಮಥಿಂಗ್ ಅಂತ. ಸೊ ಅಂಟಿಲ್ ದೆನ್ ವಿ ಯೂಸ್ ಟು ನೋ ದಟ್ ಇಂಜೆಕ್ಷನ್ ತೊಗೋತಿದ್ರು, ಸಮ್ ಇಂಜೆಕ್ಷನ್ ತೊಗೊತಾರೆ. ಏನು ಇಂಜೆಕ್ಷನ್ ಅಂತ ನಮ್ಗೆ ಗೊತ್ತಿರಲಿಲ್ಲ, ಇಂಜೆಕ್ಷನ್ ತೊಗೊತಿದ್ರು ಅಂತ ಅಷ್ಟೇ. ಓಕೆ ಮ್ಯಾಮ್, ಇವಾಗ ಅಂದರೆ ಸ್ಟೇಟ್ ಇಲ್ಲ ನ್ಯಾಷನಲ್ ಅಂತ ಬಂದಾಗ ಅಲ್ಲಿ ಫಸ್ಟ್ ಅಂದರೆ ಇವಾಗ ನೀವು ಆಡೋಕ್ಕೂ ಮುಂಚೆ ಕೆಲವರು ಸೀನಿಯರ್ಸ್ ಎಲ್ಲ ಆಡಿರ್ತಾರೆ. ಅಂದರೆ ಇವಾಗ ಜೂನಿಯರ್ಸ್ ಬಂದಾಗ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡೋದು, ಇಲ್ಲ ಅವ್ರನ್ನ ತುಂಬಾ ಡಿಗ್ರೇಡ್ ಮಾಡೋದು, ಅವ್ರ ಗೇಮ್ನ ತುಂಬಾ ಡಿಮೋಟಿವೇಟ್ ಮಾಡೋದು, ಈ ಥರ ಎಲ್ಲ ನಡೆಯುತ್ತೆ. ಸೊ ಆ ಥರ ಎಕ್ಸ್ಪೀರಿಯನ್ಸ್ ನಿಮ್ಗಾಗಿದೆಯಾ? ಕೇಳ್ಪಟ್ಟಿದ್ದೀರಾ ಹೋಗ್ಲಿ? ಇಲ್ಲ ಸರ್, ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಕೇಳ್ಪಡೋದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೆ ಪ್ಲೇಯರ್ ಲೈಫು ಆ ಥರ ಡಿಮೋಟಿವೇಟ್ ಮಾಡಿದಾಗ ಅವ್ರ ಲೈಫ್ ಹಾಳಾಗೋ ಚಾನ್ಸ್. ನಾನು ಅದನ್ನ ಆ್ಯಕ್ಚುಲಿ ವೆರಿ ಗುಡ್ ಕ್ವೆಶನ್ ಇದು. ಸೊ ನನಗೆ ಡಿಮೋಟಿವೇಟ್ ಅಂತ ಖಂಡಿತವಾಗಿ ನಾನು ಬೇರೆಯವ್ರದ್ದು ಅಂತ ಹೇಳೋದು ಬೇಡ, ನಂದೇ ಆಗಿದೆ, ಸ್ವತಃ ನಂದೇ ಆಗಿರೋದ್ರಿಂದ. ಒಂದು ಪರ್ಟಿಕ್ಯುಲರ್ ನ್ಯಾಷನಲ್ಸ್ ಆಡೋಕ್ಕಂತ ಹೋಗ್ತಾ ಇದ್ವಿ. ಆ ನ್ಯಾಷನಲ್ಸ್ ಅಂತ ಆಡೋಕ್ಕೆ ಹೋಗ್ಬೇಕಾದ್ರೆ ಒಂದು ಇಯರ್ಸ್ ಆಫ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ ಒಂದು ಪ್ಲೇಯರ್ಗೆ. ಫಾರ್ ಎಕ್ಸಾಂಪಲ್, ನೀವೊಂದು ಪ್ಲೇಯರ್ ಆಗಿ ಸತತವಾಗಿ ಒಂದು 5 ವರ್ಷ 6 ವರ್ಷ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರ್ತೀರ. ಆ 1 ವರ್ಷ ಏನಾಗಿರುತ್ತೆ ನಿಮಗೆ ಅಂದರೆ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಏನೋ ಒಂದು ಇನ್ನೂ ಎಫೆಕ್ಟ್ ಆಗಿರುತ್ತೆ ನಿಮ್ಮ ಬಾಡಿಗೆ. ನೀವು ಆ ವರ್ಷ ಪರ್ಫಾರ್ಮೆನ್ಸ್ ಆ ವರ್ಷ ಅಂತಲ್ಲ, ಪರ್ಟಿಕ್ಯುಲರ್ ಟೂರ್ನಮೆಂಟ್ಗೆ ನೀವು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಿರಲ್ಲ. ಸೊ ಆ ಥರ ಆಗಿರ್ಬೇಕಾದ್ರೆ ನಿಮ್ಮನ್ನು ಆಲ್ರೆಡಿ ಜಡ್ಜ್ ಮಾಡಿಬಿಡ್ತಾರೋ, ಈ ಪ್ಲೇಯರ್ ಆಡೋಕ್ಕಾಗಲ್ಲ, ಈ ಪ್ಲೇಯರ್ ಅಷ್ಟೇ, ಮುಗೀತು. ಸೊ ಆ ಪರ್ಟಿಕ್ಯುಲರ್ ಪ್ಲೇಯರು ಅಕಸ್ಮಾತ್ ಆ ಪ್ಲೇಯರ್ ನೆಕ್ಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಒಳ್ಳೆ ಇಂಟರ್ನ್ಯಾಷನಲ್ ಆಡಿದ್ರು ಕೂಡ ಅವ್ರಿಗೇನು ಅನ್ಸುತ್ತೆ, ಇವ್ಳಿಗೆ ಹೆಂಗೆ ಸಿಕ್ಬಿಡ್ತು ಅಥವಾ ಇವ್ನಿಗೆ ಹೆಂಗೆ ಸಿಕ್ಬಿಡ್ತು, ಗೇಮೇ ಇಲ್ವಲ್ಲ ಅಂತ ಅಂತಾರೆ. ನಾರ್ಮಲ್ ಆಗೇ ಜಡ್ಜಿಂಗ್ ಬಂದು ಆ ರೇಂಜ್ ಆಫ್ ಜಡ್ಜಿಂಗಲ್ಲಿ ಹೋಗುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಒಂದು ಪ್ಲೇಯರ್ನ ಒಂದು ಟೂರ್ನಮೆಂಟಲ್ಲೋ ಅಥವಾ ಒಂದು ಪರ್ಟಿಕ್ಯುಲರ್ ಇದ್ರಲ್ಲೋ ಜಡ್ಜ್ ಮಾಡಿಬಿಟ್ರೆ ಆ ಪ್ಲೇಯರ್ ಇಷ್ಟು ವರ್ಷ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಲ್ಲಿ ಐ ಥಿಂಕ್ ಸೊ ಇಟ್ಸ್ ನಥಿಂಗ್. ಅಂದರೆ ಇಷ್ಟು ವರ್ಷ ಆಡ್ಕೊಂಬಂದಿದ್ದು ನ್ಯಾಷನಲ್ಸ್ ಆಗಿರ್ಬೋದು, ಇಷ್ಟು ವರ್ಷ ಆಡಿದ್ದು ಟೂರ್ನಮೆಂಟ್ಸು, ಕ್ಯಾಲಿಬರ್, ಎಲಿಜಿಬಿಲಿಟಿ, ಹೆಂಗೆ, ಹೌ ಡು ದೇ ಇವನ್ ಜಡ್ಜ್? ನನ್ನ ಜೊತೆನೇ ಆಗಿದೆ ಅದು, ಬೇರೆಯವ್ರ ಜೊತೆ ಬಿಡಿ, ನನ್ನ ಜೊತೆನೇ ಆಗಿದೆ. ಸೊ
ನನ್ನ ಪರ್ಟಿಕ್ಯುಲರ್ ಆಗಿ ಜಡ್ಜ್ ಮಾಡಿ ಇವಳು ಹೆಂಗ್ ಆಡಿದ್ಲು ಒಂದು ಪರ್ಟಿಕ್ಯುಲರ್ ಆಗಿ, ಅಥವಾ ಸ್ಟೇಟ್ ಟೀಮ್ಗೆ ಆಡ್ಬೇಕಾದ್ರೆ ಯಾರು ಕ್ವೆಶನ್ ಮಾಡಿಲ್ಲ. ಇಂಟರ್ನ್ಯಾಷನಲ್ಗೆ ಹೋಗಿದ ತಕ್ಷಣ ಕರ್ನಾಟಕದಿಂದ ಸೆಲೆಕ್ಷನ್ ಆಗಿದೆ ನನಗೆ. ಇವಾಗ ಒಂದು ಹುಡುಗಿ ಅಥವಾ ಕರ್ನಾಟಕದಿಂದ ಆಗಿದೆ ಅಂದ್ರೆ ನಮ್ಮ ಕರ್ನಾಟಕದವ್ರು ಹೆಂಗ್ ಫೀಲ್ ಮಾಡ್ತಾರೆ, ಪ್ರೌಡ್ ಫೀಲ್ ಮಾಡ್ತಾರೆ. ಬಟ್ ಸ್ವಲ್ಪ ಜನಕ್ಕೆ ಅದಾಗಿರ್ಲಿಲ್ಲ, ವೆರಿ ಫ್ಯೂ. ಇವಳಿಗೆ ಹೆಂಗೆ ಸಿಗ್ತದೋ ಅದನ್ನೇ ಹೇಳ್ತೀನಲ್ಲ, ಒಂದು ಟೂರ್ನಮೆಂಟಿಂದ ಅದೇ ಕ್ಯಾಲ್ಕುಲೇಟ್ ಯುವರ್ ಕ್ಯಾಲಿಬರ್ ಅಥವಾ ಕೆಪಾಸಿಟಿ. ಅದೇ ನೆಕ್ಸ್ಟ್ ಟೂರ್ನಮೆಂಟ್ ನೀವು ಆಡಿ ಬೆಸ್ಟ್ ಪ್ಲೇಯರ್ ತಗೊಳ್ಳಿ, ಓ ಸಿಗ್ತಾರ ಇವಳು ಚೆನ್ನಾಗಿ ಆಡಿದ್ಲು ಅಂತಾರೆ. ಸರ್ ಪ್ರತಿ ಒಂದು ಟೂರ್ನಮೆಂಟ್ ಹೋಗಿರೋದ್ರಲ್ಲಿ ನಂಗೆ ಬೆಸ್ಟ್ ಪ್ಲೇಯರೇ ಸಿಕ್ಕಿರೋದು, ಬೆಸ್ಟ್ ಅಟ್ಯಾಕರ್ ಸಿಕ್ಕಿರೋದು. ನೀವು ನಮ್ಮ ಮನೆಗೆ ಬಂದಾಗ ನೀವೇ ನೋಡಿದಿರಲ್ಲ, ಕಂಪ್ಲೀಟ್ ಫುಲ್ ಶೋಕೇಸ್ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಫಿಲ್ ಆಗಿಬಿಟ್ಟಿದೆ. ಅಂದರೆ ಜನಕ್ಕೆಲ್ಲ ನಾವೆಲ್ಲ ಎಕ್ಸಿಬಿಟ್ ಮಾಡೋಕ್ಕಾಗಲ್ಲ, ನಮಗಿದ್ದಾಗಿದೆ, ಅದು ಸಿಕ್ಕಿದೆ, ಇದು ಸಿಕ್ಕಿದೆ. ತುಂಬ ಸರ್ ನನ್ನ ಜೊತೆನೇ ಅಂತಲ್ಲ, ಗಂಡು ಮಕ್ಕಳಲ್ಲೂ ಇದು ಇಶ್ಯೂ ಆಗುತ್ತೆ, ಬಾಯ್ಸ್ ಟೀಮಲ್ಲೂ ಆಗುತ್ತೆ, ಗರ್ಲ್ಸ್ ಟೀಮಲ್ಲೂ ಆಗುತ್ತೆ. ಬಟ್ ವಿ ಹ್ಯಾವ್ ಟು ಓವರ್ಕಮ್ ಅಷ್ಟೇ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಪರ್ಫಾರ್ಮೆನ್ಸು ಅಥವಾ ಫಿಟ್ನೆಸ್ ಮಾಡ್ದೇ ಇರೋಕ್ಕಲ್ಲ. ಯು ವಿಲ್ ನಾಟ್ ಬಿಲೀವ್, ಇವತ್ತು ಕೂಡ ನನಗೆ ಬೆಳಿಗ್ಗೆ ಪ್ರಾಕ್ಟೀಸ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಅಂದರೆ ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಫಿಟ್ನೆಸ್ ಮಾಡಿ ಬಂದಿದ್ದೀವಿ ಆ ಥರ. ಮ್ಯಾಮ್ ಇವಾಗ ಒಬ್ಬ ಪ್ಲೇಯರ್ ಅಂದರೆ ಪಾಸಿಟಿವ್ ಆಗಿರೋ ತುಂಬ ಮೇನ್. ಯಾಕಂದರೆ ಎಲ್ಲ ಸುತ್ತಮುತ್ತ ಡಿಮೋಟಿವೇಟ್ ಮಾಡೋರು, ಇಲ್ಲ ಫ್ಯಾಮಿಲಿಯಲ್ಲೇ ಇರೋರು, ಏನಕ್ಕೆ ಅದು ಮಾಡ್ತೀಯಾ, ಮನೇಲಿ ಕಷ್ಟ ಇದೆ, ಕೆಲಸ ಮಾಡು ಅಂತ ಈ ಥರ ತಲೆ ತುಂಬೋರು ತುಂಬ ಇರ್ತಾರೆ. ಇದನ್ನೆಲ್ಲ ತಡ್ಕೊಬೇಕಂದ್ರೆ ಆ ಪ್ಲೇಯರ್ ತುಂಬ ಪಾಸಿಟಿವ್ ಆಗಿರಬೇಕು, ಮಾಡೋ ಕೆಲಸದ ಬಗ್ಗೆ ತುಂಬ ಗಮನ ಕೊಡಬೇಕು. ಸೊ ಇದೆಲ್ಲ ಎಷ್ಟು ಮ್ಯಾಟರ್ ಆಗುತ್ತೆ ಒಬ್ಬ ಪ್ಲೇಯರ್ ಒಂದು ಒಳ್ಳೆ ರೀಚ್ ಆಗಬೇಕಂದ್ರೆ? ಸರ್ ನೀವು ಹೇಳಿರೋದ್ರಲ್ಲಿ ಪಾಸಿಟಿವ್ ಮೈಂಡ್ ಇಟ್ಕೊಳ್ಳೋದು ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ನೀವು ಲಾಸ್ಟ್ ಕ್ವೆಶನ್ ಕೇಳ್ದಂಗೆ ನಿಮ್ಮನ್ನ ಡಿಮೋಟಿವೇಟ್ ಮಾಡೋಕ್ಕಂತಾನೆ ಜನ ಇರ್ತಾರೆ, ಓಕೆನಾ? ಸೊ ಡಿಮೋಟಿವೇಟ್ ಮಾಡೋಕ್ಕಂತ ಜನ ಇರಬೇಕಾದ್ರೆ ಆ ಡಿಮೋಟಿವೇಟ್ ಮಾಡೋ ಜನಕ್ಕೆ ನಾವು ಆಹಾರ ಆಗಬಾರ್ದು. ಪಾಸಿಟಿವ್ ಮೈಂಡ್ ಇಟ್ಕೋಬೇಕು, ನಿಮ್ಮಲ್ಲಿ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಇಟ್ಕೋಬೇಕು. ಐ ಥಿಂಕ್ ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಸ್ಪೋರ್ಟ್ಸ್ ಅಂತ ಇರಬೇಕಾದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಪ್ಲೇಯರಿಗೆ ನೀನು ಮಾಡಬಹುದು, ನೀನು ಮಾಡೋಕ್ಕಾಗತ್ತೆ ಅಂತ ನಾವೇ ಅನ್ಕೋಬೇಕೇ ಹೊರತು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಪಕ್ಕದಲ್ಲಿ ನಮಗೆ ಬಂದ್ಬಿಟ್ಟು ನೀನು ಇದನ್ನು ಸಾಧಿಸ್ಬೋದು ಪೂಜಾ, ಇದನ್ನು ಯಾರು ಹಂಗೆ ಹೇಳಲ್ಲ ಸರ್. ಇನ್ನು ನಿನ್ನ ಕೈಲಿ ಆಗಲ್ಲ ಕಣೆ, ಬಿಟ್ಬಿಡು ಸುಮ್ಮನೆ, ಯಾಕೆ ನೀನು ಪಾಡ, ನೀನು ಯಾವ್ದಾನ ಬೇರೆ ಕೆಲಸ ನೋಡ್ಕೊಂಡು ಹೋಗೋನವ್ರು ಇರ್ತಾರೆ. ಅರ್ಥ ಆಗ್ತಿದೆ ನಿಮಗೆ? ಇವಾಗ ನೀವೊಂದು ಪಾಡ್ಕಾಸ್ಟ್ ಓಪನ್ ಮಾಡಿದ್ದೀರಾ, ಎಷ್ಟು ಜನ ನಿಮ್ಮ ಜೊತೆ ನಿಂತಿದ್ದಾರೆ? ನಿಮ್ಮನೆ ಕೇಳ್ತೀನಿ ನಾನು, ಕರೆಕ್ಟಾ ಅಲ್ವಾ? ಸೊ ದಟ್ಸ್ ಸೇಮ್ ನಮ್ಮ ಜೊತೆನೂ ಹಂಗೆ ಆಗುತ್ತೆ. ಅಂದರೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು, ಈ ಕೆಲಸ ನನ್ನ ಕೈಲಿ ಆಗುತ್ತೆ. ಸೊ ಸಮ್ವೇರ್ ಡೌನ್ ದ ಲೈನ್ ನಾವು ಹಂಗೆ ಅನ್ಕೊಂಡಾಗ ವಿ ಆರ್ ಏಬಲ್ ಟು ಅಚೀವ್. ಇಲ್ಲ ಅಂದರೆ ದರ್ ಇಸ್ ನಥಿಂಗ್. ನಮ್ಮಲ್ಲೇ ಒಂದು ಆ ಪಾಸಿಟಿವಿಟಿ ಇಲ್ಲ ಅಂದಾಗ ಇದಕ್ಕೆ ಕಾಲು ಇಡಲೇಬಾರ್ದು ಸರ್. ನೀವು ನನಗೆ ಕೇಳೋದಾದ್ರೆ, ನೀವು ಏನೇ ಮಾಡಿದ್ರು ಒಂದು ಕೆಲಸ ಮಾಡಬೇಕಾದ್ರೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಜನ 1000 ಮಾತಾಡಲಿ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಐ ಥಿಂಕ್ ಸೊ ಅವಾಗಿಂದ ನಮಗೆ ಫಸ್ಟ್ ಗ್ರೋತ್ ಸ್ಟಾರ್ಟ್ ಆಗೋದು ಅವಾಗಿಂದ ಅಂತ ನನಗೆ ನೀವು ಕೇಳೋದಾದ್ರೆ. 1000 ಜನ 1000 ಮಾತಾಡಲಿ, ಬಟ್ ನೀನೇನು ಅಂತ ನಿಮ್ಗೆ ಗೊತ್ತಿರಬೇಕು, ಆ್ಯಂಡ್ ದಟ್ ಈಸ್ ಇಂಪಾರ್ಟೆಂಟ್. ನಿಮ್ಗೆ ಇವತ್ತು ಅನ್ಸಿದ್ಯಾ ಸಾಕು ವಾಲಿಬಾಲ್ ಇಲ್ಲಿಗೆ ಸ್ಟಾಪ್ ಮಾಡೋದಂತ? ತುಂಬ ಸತಿ ಅನ್ಸಿದೆ, ಸಿಕ್ಕಾಪಟ್ಟೆ ಅನ್ಸಿದೆ. ಅಂದರೆ ನಮ್ಮ ಅಮ್ಮಂಗೂ ನಾನು ಹೇಳಿದ್ದೆ, ನಾನು ಹತ್ಕೊಂಡು ಹೇಳಿರೋದು ಇದೆ, ನಂಗೆ ಬೇಡ ಇನ್ನು, ನಂಗೆ ಇದು ಸಾಕು ಅಂತ. ಬಟ್ ನನ್ನ ತಂದೆ ಒಂದು ಬೆಸ್ಟ್ ಫ್ರೆಂಡಾಗಿ ನಿಂತಿದ್ದಾರೆ, ನನ್ನ ತಾಯಿ ನನ್ನ ಬೆಸ್ಟ್ ಫ್ರೆಂಡಾಗಿ ನಿಂತಿದ್ದಾರೆ. ಆ್ಯಂಡ್ ಇವತ್ತು ಕೂಡ ಪ್ರಪಂಚನ ಎದುರುಗಡೆ ಆದ್ರೂ ಐ ಡೋಂಟ್ ಕೇರ್. ಯಾಕಂದರೆ ನನ್ನ ತಂದೆ ತಾಯಿ, ನಾನೊಂದು ಅಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಇವತ್ತಿಗೂ ಕೂಡ. ಒಂದು ಲೆವೆಲಲ್ಲಿ ನಾನು ತುಂಬ ಕೆಳಗಡೆ ಲೈಫಲ್ಲಿ ಹೊಟ್ಟೋಗಿದ್ದೆ ಅಂತ ಅಂದಾಗ ಅವರೇ ನನ್ನ ಮೇಲೆ ಎತ್ತಿರೋದು. ಆ್ಯಂಡ್ ನಾನು ಅವ್ರನ್ನ ಮರೆಯೋದೇ ಇಲ್ಲ, ಖಂಡಿತವಾಗ್ಲೂ ಮರೆಯಲ್ಲ. ಯಾಕಂದರೆ ಯಾವಾಗಲೂ ನಡೆದು ಬಂದು ಹಾದಿನ ಜ್ಞಾಪಿಸ್ಕೋಬೇಕು ಅಂತಾರೆ. ಆ ನಡೆದು ಬಂದಿರೋ ಹಾದಿಯಲ್ಲಿ ಎಷ್ಟು ಜನ ಇದ್ದಾರಲ್ವ ನನ್ನ ಲೈಫಲ್ಲಿ. ಇವತ್ತಿಗೂ ಕೂಡ ನಾನು ಅವ್ರ ಬಗ್ಗೆ ಕೆಡ್ದಂಗೆ ಮಾತಾಡಿದ್ರು ನಾನು ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ. ಅವ್ರ ಬಗ್ಗೆ ಒಂದು ನಾರ್ಮಲಾಗಿ ಏನಾದ್ರು ಒಂದು ಸ್ವಲ್ಪ ಹೇಳಿದ್ರು ನಂಗೆ ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ. ಅಷ್ಟು ಜನ ನನ್ನ ಲೈಫ್ ಪ್ರಪಂಚ. ಇವತ್ತು ಕೂಡ ನನಗೆ ಒಂದು ನೀವು ಪಾಡ್ಕಾಸ್ಟ್ ಬರ್ತಿದ್ದೀರಾ ಅಂತ ಹೇಳಿರ್ಬೋದು, ಅಥವಾ ನಿಮ್ಮ ಚಾನಲ್ ರಿಲೀಸ್ ಆದಮೇಲೆ ದೇ ಆರ್ ದ ಫಸ್ಟ್ ಪರ್ಸನ್ ಟು ವಾಚ್. ಅಂದರೆ ನಂಗೆ ಇಷ್ಟೇ ಜನ ಸಾಕು, ನಂಗೆ ಇನ್ಯಾರು ಬೇಡ ಅಂತ ಅನ್ನೋ ಥರ. ಅಂದರೆ ಇಷ್ಟೇ ಜನ ಡನ್. ಇವಾಗ ಮತ್ತೆ ಇನ್ನೊಂದು ಅಂದ್ರೆ ನಮ್ ಬಿಹೇವಿಯರ್ ಬಂದು ನಮ್ ಸರೌಂಡಿಂಗ್ ಅಲ್ಲಿರೋ ಜನರು ಇಂದ ಗೊತ್ತಾಗುತ್ತೆ ಅಂತಾರೆ. ಅಂದ್ರೆ ಇವಾಗ ಅವ್ರು ತುಂಬಾ ಪಾಸಿಟಿವ್ ಆಗಿದ್ರೆ ನಾವು ಅದಕ್ಕಿಂತ ಜಾಸ್ತಿ ಇರ್ತೀವಿ, ಅವ್ರು ತುಂಬಾ ನೆಗೆಟಿವ್ ಆಗಿದ್ರೆ ನಾವು ನೆಗೆಟಿವ್ ಆಗಿರ್ತೀವಿ. ಎಕ್ಸಾಂಪಲ್, ಇವಾಗ ನೀವೇನೋ ಮಾಡ್ಬೇಕಂತ ಇರ್ತೀರಾ, ಅವ್ರ ಜೊತೆಲಿ ಇರೋರು ಮಾಡಿ ಇವತ್ತೇ ಮಾಡಂದ್ರೆ ನೀವು ಅದನ್ನ ಈಗಲೇ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅವ್ರ ನಾಳೆ ಮಾಡದ ಅಂದ್ರೆ ನೀವು ಸರಿ ಬಿಡು ನಾಳೆ ತಾನೇ ಅನ್ಕೊಂಡು ಇಲ್ಲ. ಸೊ ಲೆಟ್ ಮೀ ನಿಮ್ಗೆ ಇದನ್ನ ಓಪನ್ ಆಗಿ ಹೇಳ್ತೀನಿ. ಇದು ತುಂಬಾ ಜನ ಮತ್ತೆ ನಮ್ ವ್ಯೂವರ್ಸ್ ಕೂಡ ಅನ್ಕೊಂಡಿರ್ಬೋದು, ನಾವ್ ಸೇರೋ ಗ್ಯಾಂಗ್ ಏನಿದೆ ಅದ್ರ ತಕ್ಕಂತೆ ನಮ್ದು ಎನ್ವಿರಾನ್ಮೆಂಟ್ ಇರುತ್ತೆ ಅಂತ.
ಆಕ್ಚುಲಿ ಸರ್ ತಪ್ಪು. ಹೆಂಗೆ ಅಂತ ಕೇಳ್ತೀರಾ? ಫಾರ್ ಎಕ್ಸಾಂಪಲ್ ಇವಾಗ ನೀವು ನಾರ್ಮಲ್ ಆಗೇನೆ ಒಂದು ಗ್ರೂಪಲ್ಲಿ ಇರ್ತೀರಾ. ನಿಮ್ಮ ಮೆಂಟಾಲಿಟಿ ಏನೋ ಇಂಟ್ರೋವರ್ಟ್, ನೀವು ಎಕ್ಸ್ಟ್ರೋವರ್ಟ್ಸ್ ಜೊತೆ ಇರ್ತೀರಾ. ಸೊ ನೀವು ಎಕ್ಸ್ಟ್ರೋವರ್ಟ್ ಆಗಕ್ಕೆ ತುಂಬ ಟೈಮ್ ತಗೊಂಡ್ರು ಕೂಡ ನಿಮ್ದೊಂದು ಒಳ್ಳೆ ಗ್ಯಾಂಗ್ ಇದ್ರೆ ನೀವು ಒಳ್ಳೆ ತಂದಲ್ಲೇ ಒಂದು ಥಾಟ್, ಓಕೆ ಫೈನ್, ನನ್ನ ರೂಟಲ್ಲಿದ್ದಾರೆ, ನಿಮ್ದಂತ ಒಂದು ಎಥಿಕ್ಸ್ ಇರುತ್ತೆ. ಗೊತ್ತಾಯ್ತಾ ನಿಮಗೆ? ನಿಮ್ಮ ಸ್ವಂತ ಎಥಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋ ಎಥಿಕ್ಸ್ ಇರುತ್ತೆ, ಮತ್ತೆ ನಾನು ಕಲ್ತಿರೋಂಥ ಒಂದು ಸ್ವಲ್ಪ ಎಥಿಕ್ಸ್ಗಳಿರುತ್ತೆ. ನನ್ನದೇ ಒಂದು ಸ್ವಲ್ಪ ಕೆಟ್ಟ ಮನೋಭಾವನೂ ಇರುತ್ತೆ, ಒಳ್ಳೆ ಮನೋಭಾವನೂ ಇರುತ್ತೆ. ಆ ಕೆಟ್ಟ ಮನೋಭಾವದಲ್ಲಿ ನಾನು ಒಳ್ಳೆ ಗ್ಯಾಂಗಲ್ಲಿದ್ರೆ ಅದು ಒಳ್ಳೆದಾಗೆ ಕನ್ವರ್ಟ್ ಆಗೋದು. ಅಕಸ್ಮಾತ್ ಆ ಒಂದು ಕೆಟ್ಟ ಗ್ರೂಪ್ ಅಂತ ಪರ್ಟಿಕ್ಯುಲರ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಓಕೆ ಫೈನ್, ಆ ಕೆಟ್ಟದ್ದು ಹಂಗೆ ಇರುತ್ತೆ, ಬಟ್ ಒಳ್ಳೆ ಮನೋಭಾವನ ಬಿಟ್ಕೊಡಲ್ಲ. ಅರ್ಥ ಆಗ್ತಿದೆ ನಿಮ್ಗೆ? ಯಾವತ್ತು ನಿಮ್ಮ ಎಥಿಕ್ಸ್ ಲೈನ್ ಇಂದ ನೀವು ಆಚೆ ಹೋಗೋಕ್ಕಾಗಲ್ಲ. ನೀವು ನನಗೆ ಕೇಳೋದಾದ್ರೆ ಎಸ್ಪೆಷಲಿ, ನಾನು ಒಂದು ಕೆಟ್ಟ ಗ್ರೂಪ್ ಜೊತೆ ನಾನು ಅಕಸ್ಮಾತ್ ಇದ್ರೂ ಕೂಡ ನನ್ನ ಎಥಿಕ್ಸ್ನ ನಾನು ಬಿಟ್ಕೊಟ್ಟಿಲ್ಲ. ಹೌದು, ಖಂಡಿತನು ನೀವು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ಒಂದು ಗ್ಯಾಂಗ್ ಇದ್ರೆ ಖಂಡಿತ ಒಂದು ಹೆಸರು ಬರುತ್ತೆ. ಬಟ್ ನಿಮ್ಮ ಎಥಿಕ್ಸ್ನ ನೀವು ಕ್ರಾಸ್ ಆದಾಗ ಅದು ಗೊತ್ತಾಗತ್ತೆ. ನಿಮ್ಮ ಎಥಿಕ್ಸ್ ನೀವೇನೇ ಕ್ರಾಸ್ ಆಗಕ್ಕೆ ಹೋಗ್ತೀರಾ? ಇವಾಗ ಅಂದ್ರೆ ಯಾವುದೇ ಸ್ಪೋರ್ಟ್ಸ್ ಅಂತ ಆಗ್ಲಿ, ಇಲ್ಲ ಯಾವುದೇ ಬೇರೆ ಫೀಲ್ಡ್ ಅಂತ ಆಗ್ಲಿ, ಇವಾಗ ಏನೇ ಅದ್ರಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂದ್ರು ಆ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ರೆ ಅಚೀವ್ಮೆಂಟ್ ಮಾಡಕ್ಕಾಗತ್ತೆ. ಇವಾಗ ನಾವೇ ಒಂದು ಬಾರ್ಡರ್ ಹಾಕೊಂಡಿದೆ, ಫಾರ್ ಎಕ್ಸಾಂಪಲ್ ನಿಮ್ಗೇನೆ ಅನ್ಕೊಳ್ಳಿ, ಇವಾಗ ಡೈ ಹೊಡೆದ್ರೆ ಎಲ್ಲಿ ಲೇಟ್ ಆಗ್ಬಿಡುತ್ತೋ, ಇಲ್ಲ ಈ ತರ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಅಚೀವ್ ಮಾಡಕ್ಕಾಗತ್ತಾ? ಇಲ್ಲ. ಕಂಫರ್ಟ್ ಝೋನ್ ಸರ್, ಅದನ್ನೇ ಹೇಳ್ತಿದ್ದೀನಲ್ವಾ, ಯು ಶುಡ್ ಆಲ್ವೇಸ್ ಬಿ ಎನ್ ಎಕ್ಸ್ಟ್ರೋವರ್ಟ್ ವೆನ್ ಯು ಕಮ್ ಟು ದ ಗ್ರೌಂಡ್ ಅಂತ. ಒಂದು ಅಚೀವ್ ಮಾಡಬೇಕಾದ್ರೆ ಆ ಗ್ರೌಂಡಲ್ಲಿ ಇದು ನಂದೊಂದು ಯುದ್ಧ ಮಾಡೋಂಥ ಒಂದು ಫೀಲ್ಡ್ ಆಗಿರ್ಬೋದು ಅಂತ ಎಳಿಬೇಕು. ನೀವು ಆ ಭಯ, ಆ ಒಂದು ಹೆಸಿಟೇಷನ್ನು, ಒಂದು ಏನಂತಾರೆ, ಒಂದು ಸಾರ್ಟ್ ಆಫ್ ಆ ಒಂದು ಬೌಂಡ್ರಿ ಅಂತ ಇಟ್ಕೊಂಡು ನೀವು ನಾರ್ಮಲಾಗಿ ಪರ್ಟಿಕ್ಯುಲರಾಗಿ ಆ ಇದಕ್ಕಂತ ಹೇಳಿದ್ರೆ ಅಚೀವ್ಮೆಂಟ್ ಅಂತಲ್ಲ. ನೀವು ಒಬ್ಬರ ಜೊತೆ ಮಾತಾಡೋಕ್ಕೂ ಆಗಲ್ಲ ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ. ಯಾಕಂದರೆ ಈ ಒಂದು ಸ್ಪೋರ್ಟ್ಸೇ ಫೀಲ್ಡ್ ಆಗಿರ್ಬೋದು, ಕಲ್ಚರಲ್ ಅಥವಾ ಎಜುಕೇಷನ್ ಏನೇ ಆಗಿರ್ಬೋದು, ಒಂದು ಇಳಿಬೇಕಾದ್ರೆ ಒಂದು ಮನುಷ್ಯ ಒಂದು ಟಾರ್ಗೆಟ್ ಅಥವಾ ಒಂದು ನಾರ್ಮಲ್ ಆಗಿ ಒಂದು ಅನ್ಕೋಬೇಕು, ಓಕೆ ಫೈನ್, ನಾನು ಹಿಂಗಿದ್ರೇ ನನಗೆ ಒಂದು ರೀತಿಯಲ್ಲಿ ಫಿಯರ್ನ ಬಿಡಬೇಕು ಸರ್. ಮೇನಾಗಿ ಫಿಯರ್ನ ಬಿಡಬೇಕು. ಆ ಫಿಯರ್ನ ಬಿಟ್ಟು ಒಂದು ನಾರ್ಮಲ್ ಆಗಿ ಹಿಂಗೆ ಎಕ್ಸ್ಟ್ರೋವರ್ಟ್ ಆಗಿ ಯೋಚನೆ ಮಾಡಬೇಕು. ಆ ಪರ್ಟಿಕ್ಯುಲರ್ ಇದರಲ್ಲಿ ನೀವು ಹೇಳಿದ್ರೆ ಬಿದ್ದರೆ ಏಟಾಗ್ಬಿಡತ್ತೆ. ಗೇಮಲ್ಲಿ ರಕ್ತ ಕೊಡೋಕ್ಕೂ ರೆಡಿಯಾಗಿರ್ಬೇಕು. ಎಷ್ಟೋ ಜನ ಇಂಜುರಿಗಳು ಮಾಡಿಕೊಂಡು ಹಂಗೆಲ್ಲ ಆಡ್ತಾರೆ. ಏನಕ್ಕಂದ್ರೆ ಅವ್ರು 100%, 200% ಕೊಡ್ತಾ ಇರ್ತಾರೆ ಗ್ರೌಂಡಲ್ಲಿ. ಆ ಲೆವೆಲ್ಗೆ ರೆಡಿ ಆಗಿರ್ಬೇಕು ನಾವು. ಮತ್ತೆ ಕೆಲವೊಬ್ರು ಇಂಜುರಿ ಆಗಿದ ತಕ್ಷಣ ಅಂದ್ರೆ ಅವ್ರು ಮುಂಚೆ ಆಡ್ತಾ ಇದ್ದ ಗೇಮ್ಗೂ ಆಮೇಲೆ ಆಡೋ ಗೇಮ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಕೆಲವೊಬ್ರು ತುಂಬಾ ಸ್ಲೋ ಆಗ್ಬಿಡ್ತಾರೆ ಗೇಮಿಂದ, ಕೆಲವೊಬ್ರು ಆದ್ರೆ ಆಗ್ಲಿ ಅಂತ ಸ್ವಲ್ಪ ಏನೋ ಸ್ಪೀಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಡಿಫ್ರೆನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ ಸರ್? ಆಕ್ಚುಲಿ ನೀವು ಹೇಳಿದ್ಮೇಲೆ ಭಯ ಸರ್, ನೀವು ಲಾಸ್ಟ್ ಕ್ವಶನ್ ಕೇಳಿದ್ರಲ್ಲ, ಭಯ ಬಿದ್ದರೆ ಏನಾಗ್ಬಿಡುತ್ತೋ ಅಂತ. ಆಪ್ರೇಷನ್ ಆಗಿರುತ್ತೆ, ಸ್ಟ್ರೆಂಥಿಂಗ್ ಮಾಡ್ತಾರಲ್ಲ ಸ್ವಲ್ಪ ಜನ, ಸಡನ್ ಆಗಿ ಇಳಿದ್ಬಿಡ್ತಾರೆ ಗ್ರೌಂಡಿಗೆ. ಭಯ ಇರುತ್ತೆ, ನಾನು ಆಪ್ರೇಷನ್ ಮಾಡ್ಸಿದ್ದೀನಲ್ಲ, ತಿರ್ಗಾ ಏನಾಗ್ಬೋದು ನೆಕ್ಸ್ಟ್ ಅದು, ಅಥವಾ ಯಾವ ಥರ ರಿಯಾಕ್ಟ್ ಆಗ್ಬೋದು, ಆ ಭಯದಲ್ಲೇ ಆಡ್ತಾ ಇರ್ತಾರೆ. ಸೊ ಆ ಭಯದಲ್ಲಿ ಆಡಿದಾಗ ಇನ್ನೂ ಪೇನ್ ಜಾಸ್ತಿ ಆಗುತ್ತೆ ಸರ್. ನಾವೇನು ಯೋಚನೆ ಮಾಡ್ತೀವಿ, ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ, ನೀನು ಯಾವಾಗ ಏನು ಯೋಚನೆ ಮಾಡ್ತೀಯ ನಿನ್ಗೆ ನಿನ್ನ ಜೊತೆ ಅದೇ ಆಗುತ್ತೆ ಅಂತ. ಸೊ ನಾವು ಯೋಚನೆ ಮಾಡೋದು ಕೂಡ ಒಳ್ಳೇದೇ ಯೋಚನೆ ಮಾಡಬೇಕು, ಮಾತಾಡೋದು ಕೂಡ ಒಳ್ಳೇದೇ ಮಾತಾಡಬೇಕು. ನಾವು ನೆಗೆಟಿವ್ ಆಗಿ ಮಾತಾಡಿದಾಗ ನೆಗೆಟಿವ್ ಆಗೋದು ನಿಮ್ಮ ಜೊತೆ, ಒಳ್ಳೇದು ಯೋಚನೆ ಮಾಡಿದಾಗ ಒಳ್ಳೇದೇ ಆಗಬೇಕು. ಕರೆಕ್ಟಾ? ಅದನ್ನೇ ಒಳ್ಳೇದು ಯೋಚನೆ ಮಾಡಿನೂ ಒಳ್ಳೇದಾಗಿ ಎಳಿಬೇಕು ನಾವು. ಇಲ್ಲಪ್ಪ ನಂಗೆ ಭಯದಲ್ಲೇ ನಾನು ಮಾಡ್ತೀನಿ ಅಂದಾಗ ಬರಲ್ಲ ಅದು ನಿಮಗೆ. ಖಂಡಿತ ಸರ್, ತುಂಬ. ಅಂದರೆ ಫಸ್ಟ್ ಟೈಮ್ ಇಂಡಿಯಾ ಆಡಕ್ಕೆ ಹೋದಾಗ ಸರ್, ನನಗೆ ಫಸ್ಟ್ ಇತ್ತು ಪ್ರಾಕ್ಟೀಸ್ ಸೆಷನ್ಗಳಲ್ಲಿ, ಎಲ್ಲ ಸೀನಿಯರ್ ಜೊತೆ ಆಡ್ತಾ ಇದ್ದೀನಲ್ಲ, ಹಿಂಗಪ್ಪ ಇರುತ್ತೆ, ಅವರೇನೋ ನನ್ನ ಜಡ್ಜ್ ಮಾಡಿಬಿಟ್ರೆ, ಅಥವಾ ನಾನು ಅವ್ರನ್ನ ಅಕಸ್ಮಾತ್ ನಾನೇನಾದ್ರು ಅವ್ರೇನಾರು ಅಂದರೂ ನಾನು ಏನೋ ತಪ್ಪು ತಿಳ್ಕೊಂಬಿಟ್ರೆ ಅಂತ ಇತ್ತು. ಬಟ್ ಒಂದು ಫ್ಯಾಮ್ಲಿ ಥರ ಕರ್ಕೊಂಡೋದ್ರು ಸರ್. ಅದು ನನಗೆ ಅಲ್ಲಿಂದಾನೇ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಅವ್ರು ಒಂದು ನನಗೆ ಏನು ಹೇಳ್ಕೊಟ್ರು ಅಂದರೆ, ನೀನು ಇಂಡಿಯಾ ಆಡೋದ್ಮೇಲೆ ನಿನಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ತುಂಬ ಜನ ನಿನಗೆ ಹೊಟ್ಟೆವ್ರಿ ಆಗಿರ್ಬೋದು, ಆಮೇಲೆ ನಿಂಗೆ ಕಂಡ್ರೆ ಆಗದಿರೋರು ಇರ್ಬೋದು, ತುಂಬ ಥರ ಮಾತುಗಳಾಡ್ತಾರೆ. ನಿನ್ನ ತಲೆನೇ ಕೆಡಿಸ್ಕೋಬೇಡ. ನಿಂದು ಅಚೀವ್ಮೆಂಟು ಇವತ್ತೇನು ಬಂದಿದೆಯಾ ಇಲ್ಲಿಗೆ, ನನಗೆ ಸುಮಾರು ಹೇಳ್ಕೊಟ್ಟಿದ್ದಾರೆ ಸರ್ ನಮ್ಮ ಸೀನಿಯರ್ಸ್. ಕೇರಳ ಆಗಿರ್ಬೋದು, ಕೇರಳದವರು ಆಗಿದ್ದಾರೆ ಅವರು, ಮತ್ತು ಈ ನಾರ್ತ್ ಅವರು, ತಮಿಳ್ನಾಡು ಸರ್. ನಾವೆಲ್ಲ ಒಂದು ಇಂಡಿಯಾ ಟೀಮ್ ಅಂತ ಆಡ್ಬೇಕಾದ್ರೆ ಪ್ರತಿ ಸ್ಟೇಟಿಂದ ಆಡಿದ್ದೀವಿ. ಪ್ರತಿ ಸ್ಟೇಟು ಒಳ್ಳೆ ಒಂದು ಟೀಮ್ ಅಂತ ಬಂದಾಗ ಫ್ಯಾಮಿಲಿ ಥರ ಆಡಿದ್ದೀವಿ ಸರ್. ಇವತ್ತು ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಮೇಯ್ನಾಗಿ. ಮ್ಯಾಮ್, ಇವಾಗ ಒಬ್ಬ ಪ್ಲೇಯರ್ ಅಂದರೆ ಒಂದೊಂದೇ ಥರ ಪರ್ಫಾರ್ಮೆನ್ಸ್ ಇರಲ್ಲ. ಒಂದ್ಸತಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಒಂದ್ಸತಿ ಇರಲ್ಲ. ಅಂದರೆ
ಫಾರ್ಮ್ ಅಲ್ಲಿ ಇರ್ತಾನೆ, ಫಾರ್ಮ್ ಅಲ್ಲಿ ಇರಲ್ಲ. ಸೊ ಈ ಫೇಸ್ ಮೇಲೆ ನೀವು ಫೇಸ್ ಮಾಡಿದ್ರೆ ಈ ಮೂಮೆಂಟ್ ಫೇಸ್ ಮಾಡಿದ್ದೀನಿ ಸರ್. ಏನಕ್ಕಂದ್ರೆ ಸರ್ ಪ್ರತಿಯೊಬ್ಬರ ಕೈಲೂ ಆ ಒಂದು ಡೇ ಅವ್ರದ್ದು ಆಗಿರುತ್ತೋ ಇಲ್ವೋ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತ ಬಂದಾಗ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಐ ಬಿಲೀವ್ ಕನ್ಸಿಸ್ಟೆನ್ಸಿ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಆ ಟೈಮಲ್ಲಿ ಒಂದು ಪ್ಲೇಯರ್ ಬಗ್ಗೆ ಒಂದು ನಂಬಿಕೆ ಇಟ್ಟಿರ್ತಾರೆ, ಹಿಂಗೆ ಆಡಬೇಕು ಅಂತ. ಅಟ್ಲೀಸ್ಟ್ ಹಂಗೆ ಆಡ್ದೇನೆ ಹೋದ್ರೂ ಒಂದು ಟೀಮಿಗೆ ಸಪೋರ್ಟ್ ಕೊಡ್ತಾನ ಅಂತ. ಸೊ ಆ ಟೈಮಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆ ಟೈಮ್ಗಂತಾನೆ ಪಾಪ ಒಂದು ಪ್ಲೇಯರ್ಗೆ ಆಡೋಕ್ಕಾಗಿಲ್ಲ ಅಂದಾಗೂ ಜಡ್ಜ್ ಮಾಡಬಾರ್ದು. ಯಾಕಂದರೆ ಆ ಪ್ಲೇಯರ್ಗೆ ನಿಜವಾಗ್ಲೂ ಮೇ ಬಿ ಪರ್ಸ್ನಲ್ಲಿನೋ ಮೆಂಟಲಿನೋ ನಿಜ ಏನು ಎಫೆಕ್ಟ್ ಆಗ್ತಾ ಇರುತ್ತೆ ಸರ್. ಬರೀ ಗ್ರೌಂಡಲ್ಲಿ ಮಾತ್ರ ನಾವು ಖುಷಿಯಾಗಿದ್ಬಿಟ್ರೆ ಒಂದು ವ್ಯಕ್ತಿ ಖುಷಿಯಾಗಿದ್ದಾರೆ ಅಂತ ಅಲ್ಲ ಸರ್. ಅವ್ರಿಗೆ ಆದಂಥ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ, ಅವ್ರದ್ದೇ ಆದಂಥ ಯೋಚನೆಗಳಿರುತ್ತೆ. ಎಲ್ಲ ಬಿಟ್ಬಿಟ್ಟು ಆಡಬೇಕಾದ್ರೆ ಖುಷಿಯಾಗಿ ಆ ಟೈಮಲ್ಲಿ ಅದೇ ಪರ್ಟಿಕ್ಯುಲರ್ ಗೇಮ್ ಕೂಡ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ತುಂಬ ಎಫೆಕ್ಟ್ ಆಗುತ್ತೆ ಆ ಟೈಮಲ್ಲಿ. ವಿ ಕಾಂಟ್ ಇವನ್ ಜಡ್ಜ್ ಅ ಪ್ಲೇಯರ್ ಆವತ್ತಿನ ದಿನಕ್ಕೋಸ್ಕರ ಇವನೊಬ್ಬ ಕೆಟ್ಟ ಪ್ಲೇಯರ್ ಅಂತ ನಾವು ಹೇಳೋಕ್ಕಾಗಲ್ಲ. ಇವಾಗ ಅಂದ್ರೆ ನೀವು ತುಂಬಾ ಸೆಲೆಕ್ಷನ್ ಎಲ್ಲ ಕೊಟ್ಟಿದ್ದೀರಾ, ಸ್ಟೇಟ್ ಆಗಲಿ ನ್ಯಾಷನಲ್ಸ್ ಆಗಲಿ ಅಂತ. ಇವಾಗ ಎಲ್ಲ ಸೆಲೆಕ್ಷನ್ ಅಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳೋಕ್ಕಾಗಲ್ಲ, ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆಗದೇ ಇರೋ ಟೈಮಲ್ಲಿ ಹೆಂಗಿತ್ತು ನಿಮಗೆ ಆ ಮೂಮೆಂಟ್ ಎಲ್ಲ? ಸರ್ ಇದುವರೆಗೂ ಟಚ್ ವುಡ್ ಹೇಳ್ತಾ ಇದ್ದೀನಿ, 7th ಇಂದ ನಂದು ನ್ಯಾಷನಲ್ ಜರ್ನಿ ಸ್ಟಾರ್ಟ್ ಆಯಿತು. 7th ಇಂದ 2019 7th ಬಂದು ನಂದು 2007-2008. ಅವತ್ತಿಂದ 2000 ಪರ್ಟಿಕ್ಯುಲರ್ 2007, 2008, 2009, ಸೊ 2010 ಹಾಗೆ 2000 ಅಲ್ಲಿವರೆಗೂ ಸಖತ್ತಾಗಿ ನಡೆದಿದೆ. 2019 ಯಾವಾಗ ಬಂತಲ್ವಾ, ಆ ಒಂದು ವರ್ಷ 2019-20 ನಂಗೆ ಸೆಲೆಕ್ಷನ್ ಸಿಗಲ್ಲ. ಪಾಲಿಟಿಕ್ಸ್ ಇನ್ಫ್ಲೂಯೆನ್ಸಿಂದ. ಏನಕ್ಕಂದ್ರೆ ನಾನು ಚೆನ್ನಾಗಿ ಆಡ್ತಿದ್ದೀನಿ ಸ್ಟೇಟ್ ಟೀಮಲ್ಲಿ, ನನಗಿನ್ನ ಇನ್ನೊಬ್ಳು ಅಂದರೆ ಹಾಸ್ಟೆಲ್ ಮಕ್ಕಳನ್ನ ಹಾಕಬೇಕು ಅಂತ. ಸೊ ಆ ಹುಡುಗಿನ ಹಾಕೋಕ್ಕೋಸ್ಕರ ನನ್ನ ಸೆಲೆಕ್ಷನ್ ಕಟ್ ಡೌನ್ ಮಾಡ್ತಾರೆ ಸೀನಿಯರ್ಸಲ್ಲಿ. ಆ್ಯಂಡ್ ಅದೊಂದೇ ಅಂತಲ್ಲ, ಒಂಥರ ಈ ಡರ್ಟಿ ಪಾಲಿಟಿಕ್ಸ್ ಕೂಡ ನಡೆಯುತ್ತೆ ಸಮ್ಟೈಮ್ಸ್ ಐ ಫೀಲ್. ಸೊ ಆ ಟೈಮಲ್ಲಿ 2 ವರ್ಷ ಸೆಲೆಕ್ಷನ್ ಕಟ್ ಡೌನ್ ಆಗಿಬಿಡುತ್ತೆ. ಆ ಪರ್ಟಿಕ್ಯುಲರಾಗಿ ಸೆಲೆಕ್ಷನ್ ಕಟ್ ಡೌನ್ ಆದಾಗ ಐ ಥಿಂಕ್ ಲೈಫು ಸಮಥಿಂಗ್ ಡಿಫ್ರೆಂಟ್. ಯಾಕಂದರೆ ನಾನು ನೋಡಿರೋಂಥ ಲೈಫೇ ಆ ಟೈಮಲ್ಲಿ ಆ 2 ವರ್ಷ. ಆ 2 ವರ್ಷದಲ್ಲಿ ಡಿಪ್ರೆಷನ್ಗೆ ಹೋಗಿರೋದಿದೆ. ನಾನು ಆಡ್ತಿದ್ರು ಕೂಡ ನನ್ನನ್ನು ತೆಗೆದ್ರಾ ಅಂತ. ಆ ಟೈಮಲ್ಲಿ ನೀವು ಕೇಳಿದ್ರೆ ಗೊತ್ತಾ, ವಾಲಿಬಾಲ್ ಬೇಡ ಅಂತ ಯಾವಾಗ ಅನ್ನಿಸ್ತು ನಿಮಗೆ ಅಂತ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ನನಗೆ ವಾಲಿಬಾಲ್ ಅಲ್ಲ, ನಂಗೆ ಸಾಕಪ್ಪ ಅನ್ಸ್ಬಿಟ್ಟಿತ್ತು ನನಗೆ. ಸರ್ ನೀವು ಒಬ್ಬಳೇ ಎಲ್ಲಿ ತನಕ ಫೈಟ್ ಮಾಡೋಕ್ಕಾಗತ್ತೆ? ಐ ಥಿಂಕ್ ಸೊ ದಟ್ ಒನ್ ಐ ಹ್ಯಾಡ್ ಟು ಗಿವ್ ಇಟ್ ಅ ಫುಲ್ ಸ್ಟಾಪ್. ಆ್ಯಂಡ್ ಅವತ್ತೇನೆ ನನ್ನ ತಂದೆ ತಾಯಿ ಎಲ್ಲ ಪ್ರತಿಯೊಂದು ಶೇರ್ ಮಾಡಿರೋದು, ಪ್ರತಿಯೊಂದು. ಸೊ ಆ ಫೇಸಲ್ಲಿ ಅಪ್ಪ ನನಗೆ ತುಂಬ ಹೇಳಿದ್ರು. ಅಪ್ಪಂಗೆ ಏನಂದರೆ ನಿಜವೂ ಹೇಳ್ತೀನಿ, ತಂದೆಗಳಿಗೆ ಹೆಣ್ಮಕ್ಳಂದ್ರೆ ಜಾಸ್ತಿ ಪ್ರೀತಿ ಅಂತ ಹೇಳ್ತಾರೆ. ಅದು ನಿಜವೂ ಸುಳ್ಳಲ್ಲ ಸರ್. ಯಾಕಂದರೆ ನನ್ನ ತಂದೆ ಒಂದು ಬೆಸ್ಟ್ ಫ್ರೆಂಡಾಗಿ ನಿಂತ್ಕೊಳೋದಕ್ಕೆ ಇವತ್ತವರೆಗೂ ನನಗೆ ಒಂದು ಇಂಡಿಯಾ ಆಡಿದ್ದಕ್ಕೆ ಆಗಿರ್ಬೋದು, ಒಂದು ಸಣ್ಣ ಪುಟ್ಟ ಟೂರ್ನಮೆಂಟ್ಗೆ ಹೋಗ್ಬೇಕಾದ್ರೂ ನಾನು ಪ್ರತಿಯೊಂದರಲ್ಲೂ ವಿಡಿಯೋ ಕಾಲ್ ಮಿಸ್ ಮಾಡಲ್ಲ ಅಪ್ಪಂಗೆ. ಸೊ ಪ್ರತಿಯೊಂದು ಶೇರ್ ಮಾಡಿದ್ದಾಗಿರ್ಬೋದು. ಅದೇ ಒಂದು ಸ್ಟೇಜ್ ಸರ್. ಅಂದರೆ ಸರ್ ಒಂದು ಗಂಡು ಮಗು ಹೆಂಗೆ ಓವರ್ಕಮ್ ಮಾಡ್ತಾನೋ ನಂಗೆ ಗೊತ್ತಿಲ್ಲ ಸರ್. ಬಟ್ ಒಂದು ಹೆಣ್ಮಗು ಆಗಿ ನನಗೆ ತುಂಬ ಕಷ್ಟ ಆಯಿತು. ಆ ಒಂದು 3 ತಿಂಗಳು ಏನಿದೆ ನನಗೆ ಲೈಫಲ್ಲಿ ತುಂಬ 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 ಯೋಚನೆ ಮಾಡಿದ್ದೀನಿ. ಬಟ್ ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ. ಬರಬೇಕಾದ್ರೆ ಐ ಜಸ್ಟ್ ಓವರ್ಕೇಮ್ ಇಟ್ ಬೈ ಅಂದರೆ ಫಿಟ್ನೆಸ್ಗೆ ಹೋದೆ, ತಿರ್ಗಾ ಪ್ರಾಕ್ಟೀಸ್ಗೆ ಹೋದೆ, ಟೂರ್ನಮೆಂಟ್ಸ್ ಆಡಿದೆ, ಬೆಸ್ಟ್ ಅಟ್ಯಾಕರ್ ತೊಗೊಂಡೆ. ಅಲ್ಲಿಂದ ತಿರ್ಗಾ ಕಮ್ ಬ್ಯಾಕ್ ಮಾಡಿದೆ. ತಿರ್ಗಾ ನೆಕ್ಸ್ಟ್ ವರ್ಷ ಸೆಲೆಕ್ಷನ್ ಕೊಟ್ಟಿಲ್ಲ. ಅವಾಗ ಒಂದು ಚಾಲೆಂಜ್ ಆಗ್ತದೆ ಸರ್. ನಾನು ಅವ್ರಿಗೆ ಚಾಲೆಂಜ್ ಆಗಿದೆ. ಇವಾಗ ಟಾಪ್ 8 ಇಂದ ಟೀಮ್, ಕರ್ನಾಟಕ ಟೀಮ್ ಕೆಳಗಡೆ ಬಂದಿದೆ. ಟಾಪ್ 8ಗೆ ನಾವು ಹೋಗೋ ಥರ ಖಂಡಿತ ಮಾಡ್ತೀವಿ, ಆಡ್ ತೋರಿಸ್ತೀವಿ ಅಂತ. ಆ್ಯಂಡ್ 2021 ನನಗೆ ತಿರ್ಗಾ ನ್ಯಾಷನಲ್ ಸಿಗುತ್ತೆ. ಟಾಪ್ 8ಗೆ ಎಂಟ್ರಿ ಆಗ್ತೀವಿ ಟೀಮ್ ಕರ್ನಾಟಕ. ಅದ್ರ ನೆಕ್ಸ್ಟ್ ವರ್ಷ ಮೆಡಲ್ ಮಾಡ್ತೀವಿ, ಬ್ರಾನ್ಸ್ ಮೆಡಲ್ ಮಾಡ್ತೀವಿ ಐ ಥಿಂಕ್ ಸೊ. ಅಲ್ಲಿಂದ ತಿರ್ಗಾ ನನಗೆ ಕರ್ನಾಟಕ ಟೀಮಲ್ಲಿ ತಿರ್ಗಾ ಕಾನ್ಸ್ಟೆಂಟ್ ಆಗಿದ್ದೀನಿ. ಈ ವರ್ಷ ಜೈಪುರ್ಗೆ ಹೋಗಿ ಬಂದೆ. ಸೊ ಟೀಮಿಗೆ ವೈಸ್ ಕ್ಯಾಪ್ಟನ್ ಆಗಿದ್ದೆ ಆ್ಯಂಡ್ ಆಲ್. ಸೊ ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಾ ಹೋಗ್ತಿದೆ ಟಚ್ವುಡ್ ನನಗೆ. ಮ್ಯಾಮ್ ಇವಾಗ ನೀವು ಹೇಳಿದ್ರೆ ಅಂದರೆ ನೀವು ಡಿಪ್ರೆಷನ್ ಅಂದರೆ ಫ್ಯಾಮಿಲಿ ಮೆಂಬರ್ಸಿಂದ ಕಮ್ ಬ್ಯಾಕ್ ಮಾಡೋಕ್ಕೆ ಎಲ್ಲ ಚಾನ್ಸ್ ಸಿಕ್ತು. ಅಂದರೆ ಕೆಲವೊಬ್ರು ಸೆಲೆಕ್ಷನ್ನೇ ತುಂಬ ಡೀಪಾಗಿ ಹಚ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಸೆಲೆಕ್ಟ್ ಆಗಲೇಬೇಕು, ಆಗಿಲ್ಲ ಅಂದರೆ ನಾನು ಇಲ್ಲಿಗೆ ಸ್ಪೋರ್ಟ್ಸ್ ಬಿಟ್ಟು ಕೊಡೋದ ಅಂತ ಇಂಥ ಮೆಂಟಾಲಿಟಿ ಇರ್ತಾರಲ್ಲ, ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ತುಂಬ ಜನ ಅನ್ಕೊಳ್ಳೋದಲ್ಲ, ಬಿಟ್ಟಿದ್ದಾರೆ ಆ ಒಂದು ಜರ್ನಿಯಲ್ಲಿ. ಸರ್ ನಿಜವೂ ಹೇಳ್ತೀನಿ, ಅದು ಹೇಳೋದು ಈಸಿ.
ಓವರ್ಕಮ್ ನಾನು ಇವಾಗ ಹೇಳ್ಬೋದು ಇಲ್ಲಿ ಕುತ್ಕೊಂಡು ನಾನು ವಿಡಿಯೋಲಿ, ನೀವು ಓವರ್ಕಮ್ ಆಗ್ಬೋದು, ನೀವು ಹಿಂಗೆ ತಗೊಳ್ಳಿ ಹಂಗೆ ತಗೊಳ್ಳಿ. ಅಥವಾ ನಾವೊಂದು ರೀಲ್ಸ್ ನೋಡ್ತೀವಿ ಗೊತ್ತಾ, ಒಂದು ಆ್ಯಕ್ಟರು ಇನ್ಸ್ಪೈರ್ ಮಾಡ್ತಿದ್ದಾನೆ ಸರ್, ಅದು ಅವ್ರ ಲೈಫಲ್ಲಿ ನಡೆದಿರುತ್ತೆ. ಅವ್ರ ಲೈಫಲ್ಲಿ ನಡೆದಂಗೆ ನಮಗೂ ಆಗಿದ್ದಿದ್ರೆ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಅಂತ ಮಾತಾಡಬೇಕಾದ್ರೆ ಅಥವಾ ನನಗೆ ಅಂತ ಒಂದು ಸಪ್ರೇಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇವಾಗ ನಾನು ಹೇಳ್ಬೋದು ನಿಮಗೆ, ನೀವಾಗ ಪಾಡ್ಕಾಸ್ಟ್ ಓಪನ್ ಮಾಡಿದ್ದೀರಾ, ಸೊ ಪಾಡ್ಕಾಸ್ಟ್ ಓಪನ್ ಮಾಡಿರೋದ್ರಿಂದ ನೆಕ್ಸ್ಟ್ ಸ್ಯಾಮ್ ಸಮೀರ್ ಅವ್ರ ಥರ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗೋದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ನಾರ್ಮಲ್ ಆಗಿ ಅಲ್ವಾ? ಅದನ್ನೇ. ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ದಟ್ ಸರ್. ಅಂದರೆ ಕುತ್ಕೊಂಡು ನಾವು ಹೇಳ್ಬೋದು, ಬಟ್ ನಮ್ಮ ಸ್ಟ್ರಗಲ್ ನಮ್ಗೆ ಗೊತ್ತಿರುತ್ತೆ, ನಿಮ್ಮದೇ ಸ್ಟ್ರಗಲ್ ನಿಮ್ಗೆ ಗೊತ್ತಿರುತ್ತೆ, ನನ್ನದೇ ಸ್ಟ್ರಗಲ್ ನನಗೆ ಗೊತ್ತಿರುತ್ತೆ. ಮಾತನ್ನ ಹೇಳ್ಬೋದು, ಒಂದು ಇನ್ಸ್ಪಿರೇಷನ್ ತಗೊಳ್ಳಿ, ಒಂದು ಇದು ಮಾಡಿ. ಇಟ್ ಇಸ್ ನಾಟ್ ಈಸಿ. ಅವ್ರದ್ದೇ ಒಂದು ಲೈಫಲ್ಲಿ ಪಾಪ ಇವಾಗ ಬಿಟ್ಬಿಟ್ಟಿರ್ತಾರೆ ನೋಡಿ ಗೇಮು, ಅವ್ರಿಗೆ ಸಪ್ರೇಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸರ್, ಅದು ನಾವು ಹೇಳೋಕ್ಕಾಗಲ್ಲ. ಓಕೆ ಮ್ಯಾಮ್, ಇವಾಗ ಸ್ಪೋರ್ಟ್ಸ್ ಅಂದರೆ ನನ್ನ ಪ್ರಕಾರ ಗ್ಯಾಮ್ಲಿಂಗ್ ಅಂತೀನಿ. ಯಾಕಂದರೆ ದುಡ್ಡಿರೋ ಏನು ಬೇಕಾದ್ರೂ ಮಾಡ್ಬೋದು. ನನಗೆ ಇಷ್ಟಪಡ್ತೀವಿ. ತಪ್ಪು ಇಲ್ಲ ಸರ್. ನೀವು ಮೇ ಬಿ ಕ್ರಿಕೆಟಲ್ಲಿ ನೋಡಿರ್ತೀರೇನೋ ಇದೆಲ್ಲ. ಕ್ರಿಕೆಟಲ್ಲಿ ಪರ್ಟಿಕ್ಯುಲರ್ ಕ್ರಿಕೆಟಲ್ಲಿ ಅಥವಾ ಕಬಡ್ಡಿ ಅಥವಾ ಇವ್ರದೆಲ್ಲ ನಾರ್ಮಲ್ ಆಗಿ ನೀವು ಮಾತಾಡ್ತಾ ಇದ್ದೀರಾ. ತುಂಬ ಜನ ಪ್ರತಿಭೆ ಹಳ್ಳಿಗಳಿಂದನೂ ಬಂದವರು ಇವತ್ತು ಇಂಡಿಯನ್ ಟೀಮಲ್ಲಿದ್ದಾರೆ. ತುಂಬ ರೆಕಗ್ನೇಷನ್ ಸಿಗ್ದೇನೆ ಇರೋರೆಲ್ಲ ಬಂದು ಆಡ್ತಿದ್ದಾರೆ ಅವ್ರ ಗೇಮಿಂದ. ದುಡ್ಡೇ ಇರಬೇಕು ಅಂತೇನು ನನಗನ್ಸಲ್ಲ. ಖಂಡಿತ ಇದೆ ಸರ್, ಏನಕ್ಕಿಲ್ಲ. ಇನ್ಫ್ಲೂಯೆನ್ಸ್ಗಿದೆ ಸರ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ಫ್ಲೂಯೆನ್ಸರ್ ನಿಮ್ಮ ಪ್ರಕಾರ ಏನು? ನಾವು ಇದನ್ನೇ ತಪ್ಪು ತಿಳ್ಕೊಳ್ಳೋದು. ಒಂದು ಟೈಮಲ್ಲಿ ಇನ್ಫ್ಲೂಯೆನ್ಸ್ ಅಂತ ಅನ್ನೋದು ನಾವು ನೋಡಿರೋ ಪ್ರಕಾರ ಕ್ರಿಕೆಟಲ್ಲಿ ಅನ್ಕೋತೀನಿ, ಈ ರಂಜಿ ಟ್ರೋಫಿ ಸ್ಟೇಟ್. ಬಟ್ ಇನ್ಫ್ಲೂಯೆನ್ಸ್ ಅಂತ ಮಾಡ್ತಾರೆ, ಹೆಂಗೆ ಬರೋದು ಗೊತ್ತಾಯ್ತು ಇನ್ಫ್ಲೂಯೆನ್ಸ್. ಕಬಡ್ಡಿ, ನಮ್ಮದು ಕಬಡ್ಡಿ ಮತ್ತು ವಾಲಿಬಾಲ್ ಅದರಲ್ಲೆಲ್ಲ ಹೆಂಗೆ ಗೊತ್ತಾ ಇನ್ಫ್ಲೂಯೆನ್ಸ್ ಬರೋದು? ಇನ್ಫ್ಲೂಯೆನ್ಸ್ ಅಂದ ತಕ್ಷಣ ನಮ್ಮ ಮಕ್ಳಿದ್ದಾರೆ, ಸ್ವಲ್ಪ ನೋಡ್ಕೊಳಪ್ಪ, ನಾವು ಕಲ್ಸಿದ ಮಕ್ಳಿದ್ರು, ಒಂದು ಸ್ವಲ್ಪ ಹೆಂಗಾರು ಮಾಡಿ ಇವ್ರನ್ನ ಟೀಮಲ್ಲಿ ಹಾಕೋ, ಅದು ಹೇಳೋದು. ಇವಾಗ ನನ್ನ ಬದಲು ಇನ್ನೊಬ್ಳು ಬಂದ್ಲು, ಹಾಸ್ಟೆಲ್ ಹುಡುಗಿ. ಏನಕ್ಕೆ ಬಂದ್ಲು? ಅವಳಿಗೆ ಜೀವನ ಆಗ್ಬೇಕು ಆ ಸರ್ಟಿಫಿಕೇಟ್ ಇಂದ. ಆ ವರ್ಷ ಅವಳಿಗೆ ಬೀಡಿಂಗ್ ಔಟ್ ಇರುತ್ತೆ, ಅವಳನ್ನ ಹಾಕ್ಬೇಕು. ಇವಾಗ ನನಗೇನಿದೆ, ನಾನು ಹಾಸ್ಟೆಲ್ ಇಲ್ಲ, ಸೊ ನೋಡಿದ್ರು ತೆಗೆದ್ರು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವ್ ಸಿನಾರಿಯೋ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನ್ನ ಇನ್ಫ್ಲುಯೆನ್ಸ್ ಅಂತ ಖಂಡಿತ ಇದೆ, ಡರ್ಟಿ ಇನ್ಫ್ಲುಯೆನ್ಸ್ ಇದೆ, ಇಲ್ಲ ಅಂತ ಹೇಳೋಕ್ಕಲ್ಲ. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಟೀಮ್ಗೆ ನಾವು ಆಡ್ಬೇಕಾದ್ರೆ ಒಂದು ಹುಡುಗಿ ನಮ್ಮ ಯೂನಿವರ್ಸಿಟಿಯವಳು, ನಮ್ಮ ಕಾಲೇಜವಳು ನೋಡಿ ಅಂತ ಅಂದಾಗ ಹೇಳೋದು. ಇವಾಗ ನಿಮಗೆ ಗೇಮ್ ಇದೆ, ಗೇಮ್ ಇತ್ಕೊಂಡು ನಿಮ್ಗಲ್ಲಿ ಹೇಳ್ತಿದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಓಕೆ, ನಮ್ಮ ಹುಡುಗಿಗೆ ಒಂದು ರೆಕಗ್ನಿಷನ್ ಸಿಗಲಿ ಅಥವಾ ಹೇಳೋದು ಅಂತ ರೆಕಮೆಂಡ್ ಮಾಡ್ತಾರಲ್ಲ, ರೆಕಮೆಂಡೇಶನ್. ದ ಸಮಥಿಂಗ್ ಕಾಲ್ಡ್ ರೆಕಮೆಂಡೇಶನ್ ಆ್ಯಂಡ್ ಇನ್ಫ್ಲುಯೆನ್ಸ್, ಎರಡು ಡಿಫ್ರೆಂಟ್ ಇರುತ್ತೆ. ಹೇಳಿರೋದು ಗೇಮ್ ಇಲ್ಲ ಅಂದರೆ ಯಾರು ಸರ್ ಸುಮ್ಮನೆ ಕೊಟ್ಬಿಡ್ತಾರೆ? ನಿಜಾನಾ? ನೀವು ಒಬ್ಬೊಬ್ರು ಇರ್ತಾರೆ ಗೇಮೇ ಇಲ್ಲ ಬಟ್ ಅಂದರೂ ಟೀಮಲ್ಲಿದ್ದಾರೆ ಅಂತ, ಅವ್ರದ್ದೇ ಆದಂಥ ಒಂದು ಪರ್ಪಸ್ ಕೂಡ ಇರುತ್ತೆ. ಮೇ ಬಿ ಆ ಹುಡುಗಿಗೆ ಆ ಸರ್ಟಿಫಿಕೇಟ್ ಬೇಕಿರುತ್ತೇನೋ, ಬಟ್ ಇನ್ನೊಂದು ಹುಡುಗಿಗೆ ಲೈಫ್ ಹಾಳಾಗಿರುತ್ತೆ ಗೇಮ್ ಇರೋಳಿಗೆ. ಇವಾಗ ನನಗೆ ಗೇಮ್ 2 ವರ್ಷ ತೆಗೆದ್ರಲ್ಲ, ನನಗೆ ಹಾಳಾಯ್ತು ಆ ಥರ. ಓಕೆ ಮ್ಯಾಮ್, ಇವಾಗ ಅದೇ ನೀವು ಸೆಲೆಕ್ಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಸೊ ಅಂದರೆ ಗಂಡು ಮಕ್ಕಳು ಸೆಲೆಕ್ಷನ್ ನಡೆಯೋದು ಬೇರೆ ಇದ್ರಲ್ಲಿ ನಡೆಯುತ್ತೆ. ಅಂದರೆ ಅವ್ರದ್ದು ಗೇಮ್ ಮೇಲೆ ಈ ಥರ ಎಲ್ಲ ಹೋಗುತ್ತೆ, ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇರಲ್ಲ, ಇದ್ರೆ ಒಂದು ದುಡ್ಡಿನ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ಹೆಣ್ಮಕ್ಳನ್ನ ಅಂತ ತಗೊಂಡ್ರೆ ಅಂದರೆ ಈ ಸೆಲೆಕ್ಟರ್ಗಳಲ್ಲಿ ಹೆಣ್ಮಕ್ಳ ಮೇಲೆ ಬೇರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ, ಸೆಕ್ಷುಯಲಿ ಆಗಿರ್ಬೋದು, ಇಲ್ಲ ಈ ಕೈಂಡ್ ಆಫ್ ಮೈಂಡ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರ? ಇದು ನಮ್ಮ ಸ್ಟೇಟ್ ಟೀಮಲ್ಲಿ ಅಂದ್ರೆ ನಾನು ನೋಡಿರೋಂಗೆ ವಾಲಿಬಾಲ್ಗಿನ ಬೇರೆ ಗೇಮ್ಗಳಲ್ಲಿ ಇದು ನಡೆದಿದೆ. ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಕೋಚ್ಗಳು ತಪ್ಪಾಗಿ ನಡ್ಕೊಳ್ಳೋದಾಗಿರ್ಬೋದು. ತುಂಬ ಸತಿ ನಾನು ಬೇರೆ ಹುಡುಗಿರುಗಳು ಬಂದು ಹೇಳಿರೋದಿದೆ ಸ್ಟೋರೀಸ್ ಇದನ್ನು. ಸೊ ಹಂಗಂತ ಬಂದಾಗ ಹುಡುಗಿರು ತುಂಬ ಫೈಟ್ ಬ್ಯಾಕ್ ಮಾಡಿ ನಿಂತ್ಕೊಂಡು ಅವ್ರ ಹಕ್ಕಿಗೆ ಕೂಡ ಕೇಳ್ಕೊಂಡಿದ್ದಾರೆ. ಸೊ ಆ ಥರನೂ ಇದೆ. ಸೊ ಒಂದು ಏನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಮಕ್ಳಿಗೆ ಇದೊಂದೇ ಫೀಲ್ಡ್ ಅಂದಲ್ಲ ಸರ್, ಪ್ರತಿ ಫೀಲ್ಡಲ್ಲೂ ಇದು ನಡೆಯುತ್ತೆ. ಒಂದು ಪ್ರೈವೇಟ್ ಕಂಪ್ನಿಗೆ ಹೋದ್ರೂ ನಡೆಯುತ್ತೆ, ಒಂದು ಸ್ಪೋರ್ಟ್ಸ್ಗೆ ಹೋದ್ರೂ ನಡೆಯುತ್ತೆ, ಒಂದೇನೇ ಕೆಲ್ಸಕ್ಕೆ ಹೋದ್ರೂ ನಡೆಯುತ್ತೆ, ಕಲ್ಚರ್ಗೆ ಹೋದ್ರೂ ನಡೆಯುತ್ತೆ. ಹೆಣ್ಮಕ್ಳಿಗೆ ತಪ್ಪಿದಲ್ಲ, ಖಂಡಿತವಾಗ್ಲೂ ತಪ್ಪಿದಲ್ಲ. ಗಂಡು ಮಕ್ಳು ಯಾವಾಗ ಆ ಒಂದು ಮೆಂಟಾಲಿಟಿಯಿಂದ ಹೊರಗಡೆ ಬರ್ತಾರೆ ಗೊತ್ತಾ, ಅಲ್ಲಿವರೆಗೂ ಸರಿ ಹೋಗಲ್ಲ. ನಮ್ಮ ಒಂದು ಪರ್ಟಿಕ್ಯುಲರ್ ಮನೇಲಿ ಒಂದು ಗಂಡು ಮಗುಗೆ ಹೇಳಬೇಕು, ನಿಮ್ಗೊಬ್ರು ಅಕ್ಕ ತಂಗಿ ತಾಯಿ ಎಲ್ಲ ಇದ್ದಾರೆ, ಹೆಂಡತಿ ಇದ್ದಾಳೆ, ಸೊ ನಿನ್ಗೆ ಆ ಪ್ರಾಸ್ಪೆಕ್ಟಿವ್ ಇಂದ ನೋಡಬೇಡ ಅಂತ ನಾವು ಹೇಳ್ಕೊಡ್ಬೇಕೆ ಹೊರತು ನಾವು ಎಲ್ಲಿವರೆಗೂ ಫೈಟ್ ಮಾಡೋಕ್ಕಾಗತ್ತೆ?
ನಾನು ಎಲ್ಲ ಹೆಣ್ಮಕ್ಳು ಪರವಾಗಿ ಮಾತಾಡ್ತಾ ಇದ್ದೀನಿ. ಸೊ ಒಂದ್ ಹೆಣ್ಮಗು ಬಗ್ಗೆ ನಾವ್ ಎಂತ ಹೇಳಕ್ಕಾಗಲ್ಲ. ಪ್ರತಿ ಹೆಣ್ಮಗುನು ಒಂದ್ ಜರ್ನಿಯಲ್ಲಿ ಅನುಭವಿಸಿರ್ತಾಳೆ, ಬಟ್ ಅದನ್ನ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಅವಳೆ ಕ್ಯಾರೆಕ್ಟರ್ಲೆಸ್ ಆಗ್ಬಿಡ್ತಾಳೆ ಆ ಟೈಮಲ್ಲಿ. ಗಂಡ್ಮಕ್ಳ ಬಗ್ಗೆ ಯಾರು ಏನು ಮಾತಾಡಲ್ಲ, ಹೆಣ್ಮಗುನೇ ಕ್ಯಾರೆಕ್ಟರ್ಲೆಸ್ ಆಗೋದು ಇದ್ರಲ್ಲಿ. ಕರೆಕ್ಟಾ? ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದ್ ಹೆಣ್ಮಗು ಸ್ಟ್ಯಾಂಡ್ ತಗೋತಿದ್ದಾಳೆ, ಒಂದ್ ಕಂಪನಿಲಿ ಏನೋ ಅವಳ ಜೊತೆ ಏನೋ ಆಯ್ತು, ಅವಾಗ ಅವಳೆಲ್ಲ ಬಂದು ಹೇಳಿದಾಗ ಇವಳೇ ಸರಿಗಿಲ್ಲ, ಇವಳೇ ಫಸ್ಟ್ ಮೂವ್ ಮಾಡಿದ್ಲು ಅಂತ ಹೇಳ್ತಾರೆ. ತಪ್ಪದು. ನಾನ್ ಕೇಳಿರೋ ಸ್ಟೋರೀಸ್ ಅಲ್ಲೆಲ್ಲ ಹೆಣ್ಮಕ್ಳು ತಪ್ಪೇ ಇಲ್ಲ. ಗಂಡ್ ಮಕ್ಳು ಮೆಂಟಾಲಿಟಿ ಚೇಂಜ್ ಸರ್. ಒಂದು ನೈಟ್ ಹೊತ್ತು 11 ಗಂಟೆಲೂ ಕೆಲ್ಸಕ್ಕೆ ಹೋಗಿ ಇವತ್ತು ಹೆಣ್ಮಕ್ಳು ಬರ್ತಾ ಇದಾರೆ. ಆ ಹೆಣ್ಮಕ್ಳು ಧೈರ್ಯವಾಗಿ ಮನೆಗೆ ಬರ್ತಾ ಇದಾರೆ. ಗಂಡ್ ಮಕ್ಳು ಆಟೋ ಡ್ರೈವರ್ಗಳು ಸೇಫಾಗಿ ಮನೆಗೆ ಕರ್ಕೊಂಡ್ ಬಿಡ್ತಾ ಇದಾರೆ. ಎಲ್ಲ ತಂದೆ ಸ್ಥಾನ ಅಣ್ಣ ಸ್ಥಾನ ತುಂಬ್ತಾ ಇದಾರೆ ಇವಾಗಿನ ಇದ್ರಲ್ಲಿ. ಸೊ ಹಂಗೆ ಸಪೋರ್ಟಿವ್ ಆಗಿದ್ರೆ ಸರ್ ಯಾವ ಹೆಣ್ಮಗುನ ಎದುರ್ಕೊಳ್ಳಲ್ಲ ಹೊರಗಡೆ ಬರಕ್ಕೆ. ಯಾಕಂದ್ರೆ ಕ್ಯಾಬ್ ಡ್ರೈವರ್ಗಳಿಂದ, ಆಟೋ ಡ್ರೈವರ್ಗಳಿಂದ, ಪ್ರತಿಯೊಬ್ರು ರ್ಯಾಪಿಡೋ ಆಗಿರ್ಬೋದು, ಇವಾಗ ಬೆಂಗಳೂರಲ್ಲಿ ನಾವ್ ಎಷ್ಟು ಸೇಫ್ ಫೀಲ್ ಆಗ್ತೀವಿ. ನೈಟ್ ನಾವು ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಒಂದ್ ಹೆಣ್ಮಗುಗೆ ಏನೋ ಒಂದು ರೀತಿಲಿ ಗೈಡೆನ್ಸ್ ಕೊಟ್ಟು ಮನೆಗೆ ಕರ್ಕೊಂಬಂದ್ ಸೇಫ್ ಆಗಿ ಬಿಡ್ತಾ ಇದಾರ. ಆ ಒಂದು ನಂಬಿಕೆಯಲ್ಲಿ ತಂದೆ ತಾಯಿನೂ ಇರ್ತಾರೆ, ಓ ಹೊರಗಡೆ ನಮ್ ಕನ್ನಡದವ್ರು ಹೆಂಗೋ ಮಾಡಿ ಸೇಫ್ ಆಗಿ ಬಿಡ್ತಾರೆ ಅಂತ. ಅದನ್ನೇ ಸರ್ ಹೇಳೋದು, ಒಂದು ಮೆಂಟಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇದು ಸೆಕ್ಷುಯಲ್ ಎಕ್ಸ್ಪೆಕ್ಟೇಷನ್ ಇಂದ ಹೆಣ್ಮಕ್ಳು ಎಷ್ಟು ಡಿಮೋಟಿವೇಟ್ ಆಗ್ಬೋದು, ಅದು ಎಷ್ಟು ಡಿಪ್ರೆಷನ್. ಸರ್ ಡಿಪ್ರೆಷನ್ ಅಲ್ಲ, ಜೀವನನೇ ಹಾಳು ಮಾಡ್ಕೊಂಡಿರೋದು. ಡಿಪ್ರೆಷನ್ ಬಿಡಿ, ಜೀವನ ಹಾಳಾಗಿರೋದಿದೆ. ಬಟ್ ಅದೇ ಸೇಮ್ ಟೈಮ್ಗೆ ಅವರು ಇವಾಗ ಎಲ್ಲೂ ಕಾಣಿಸ್ಕೊಂತಾನೂ ಇಲ್ಲ. ಸೆಕ್ಷುಲಿ ಹರಾಸ್ಮೆಂಟ್ ಆಗಿರೋರು, ಯಾಕಂದ್ರೆ ಮಾತಾಡಕ್ ಸ್ಟ್ಯಾಂಡ್ ತಗೊಳಕ್ ಆಗಲ್ಲ ಈ ಸೊಸೈಟಿ ಮುಂದೆ. ಸೊ ಅವ್ರು ಹಂಗೆ ಹೊರಟೋಗಿದ್ದಾರೆ, ಮಾತಾಡೋಕ್ಕೂ ಆಗಿರಲ್ಲ. ಒಬ್ಬೊಬ್ರು ಅದನ್ನ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ, ಹೇಳ್ಕೊಳಕ್ಕೂ ಆಗಿಲ್ಲ. ಲೈಕ್ ನನ್ನ ಜೊತೆ ಹಿಂಗಾಗಿದೆ, ನನ್ನ ಜೊತೆ ಹಿಂಗ ಆಗ್ತಿದೆ ಅಂತಾನು ಹೇಳ್ಕೊಳಕ್ಕಾಗಲ್ಲ. ಅಂತ ಟೈಮಲ್ಲಿ ದೇವ್ ಹಿಡನ್ ದಿಯರ್ ಸೆಲ್ಫ್ ಅಂತ ನನ್ಗನ್ಸುತ್ತೆ. ಮ್ಯಾಮ್, ಈ ಪೀರಿಯಡ್ಸ್ ಅನ್ನೋದು ಗೇಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮ್ಯಾಮ್? ಸರ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಪೀರಿಯಡ್ಸ್ ಅನ್ನೋದು ಬಂದಾಗ ಒಂದು ಹೆಣ್ಮಗುಗೆ ಬಾಡಿ ಸರ್ಟನ್ಲಿ ಸರ್, ಒಂದು ಹೆಣ್ಮಗು ಬ್ಲೀಡ್ ಆಗ್ತಿದ್ದಾಳೆ ಅಂದರೆ ಬಾಡಿ ವೀಕ್ ಆಗುತ್ತೆ. ಆ ಟೈಮಲ್ಲಿ ನಾವು ಸೆಲೆಕ್ಷನ್ ಕೊಡೋಕ್ಕಾಗಿರ್ಬೋದು, ಒಂದು ಮ್ಯಾಚಲ್ಲೇ ಆಗ್ಬಿಟ್ಟಿರ್ತೀವಿ. ಸೊ ತುಂಬ ಕಷ್ಟ ಇದೆ ಸರ್, ಹೇಳ್ಬೋದು. ಬಟ್ ಬಾಡಿನೇ ನಿಮಗೆ ಸಪೋರ್ಟ್ ಮಾಡ್ತಿಲ್ಲ. ಬಟ್ ಅಂದರೂ ಒಂದು ಹೆಣ್ಮಗು ಆಡ್ತಿದ್ದಾಳೆ ಅಂದಾಗ ಹೇಳ್ತಾರಲ್ಲ ಸರ್, ಒಂದು ಹೆಣ್ಮಗು ಅಂತ ಅನ್ನೋದೇ ಬ್ಲೆಸ್ಸಿಂಗ್. ಅವಳಿಗಿನ್ನ ಬೇರೆ ಯಾವುದು ಸ್ಟ್ರಾಂಗ್ ಅಂತ ನಾವು ತೊಗೊಳಕ್ಕಾಗಲ್ಲ. ನಾವು ಹೇಳ್ಬೋದು ಓಕೆ ಗಂಡು ಮಕ್ಕಳು ಸ್ಟ್ರಾಂಗ್ ಅಂತ, ಬಟ್ ತಪ್ಪು. ಹೆಣ್ಮಕ್ಳೇ ಸ್ಟ್ರಾಂಗ್ ಆ್ಯಕ್ಚುಲಿ. ಯಾಕಂದರೆ ಒಂದು ಸ್ವಲ್ಪ ಗಾಯ ಆಗಿ ರಕ್ತ ಬಂದ್ರೇ ಹೆಂಗೆ ರಿಯಾಕ್ಟ್ ಆಗ್ತೀರಾ ನೀವು? ಕರೆಕ್ಟಾ? ಅಂಥದ್ರಲ್ಲಿ ನಾವು 5 to 7 days ಬ್ಲೀಡ್ ಆಗ್ತೀವಿ ಅಂದಾಗ ಆಡಬೇಕಾದ್ರೇ ನಾವು ಆ ಪರ್ಟಿಕ್ಯುಲರ್ ಫಿಟ್ನೆಸ್ ಮಾಡಬೇಕು, ಕ್ಯಾಂಪ್ ಅಟೆಂಡ್ ಮಾಡಬೇಕು, ಮ್ಯಾಚ್ಗಳು ಆಡಬೇಕು. ಆ ಥರ ಇರಬೇಕಾದ್ರೆ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇದ್ದಾರೆ ಸರ್. ಈ ಪಾಪ ಹೇಳ್ಕೊಳಕ್ಕಾಗಲ್ಲ, ಒಂದೊಂದು ಟೈಮ್ ಹೊಟ್ಟೆ ನೋವು ಇರುತ್ತೆ, ಬೆನ್ನೋವು ಬರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ್ಯಂಡ್ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಆ ಫುಡ್ ಕೂಡ ಸರಿ ಇರಲ್ಲ ಹೊರಗಡೆ ಹೋದಾಗ. ಸೊ ಇದೆಲ್ಲ ತುಂಬ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಮ್ಯಾಮ್? ಸರ್ ಪರ್ಫಾರ್ಮೆನ್ಸ್ ಕೊಡಲೇಬೇಕು. ನಾವು ಪರ್ಫಾರ್ಮೆನ್ಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಆಮೇಲೆ ನೋಡೋ ಜನಕ್ಕೆ ಹೆಂಗೆ ಅಂದರೆ ಅದು ಗೊತ್ತೂ ಆಗಿರಲ್ಲ ವೇರ್ ಆನ್ ದ ಪೀರಿಯಡ್ ಅಂತ. ಸೊ ಇಟ್ಸ್ ಲೈಕ್ ನಾವು ಆಡಬೇಕು ಅಷ್ಟೇ. ಸ್ಪೋರ್ಟಿವ್ ಎನರ್ಜಿಯಲ್ಲೇ ಆಡಬೇಕು. ಅದಕ್ಕೆ ಹೇಳಿದ್ವಿ ನಾವೇ ಗ್ರೇಟ್ ಅಂತ. ಓಕೆ ಮ್ಯಾಮ್, ಇವಾಗ ನಿಮ್ಮ ಸ್ಪೋರ್ಟ್ಸ್ ಫೀಲ್ಡ್ ನಿಮ್ಮ ಪರ್ಸನಲ್ ಲೈಫ್ ಬರೋದ ಮ್ಯಾಮ್? ಇವಾಗ ಸ್ಪೆಷಲಿ ಇವಾಗ ನಿಮ್ಮ ತಂದೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ, ನಿಮ್ಮ ತಾಯಿ ಕಡೆಯಿಂದ ಹೆಂಗಿದೆ ಮ್ಯಾಮ್ ಸಪೋರ್ಟಿಂಗ್? ಅಂದರೆ ಅವರು ಒಬ್ರು ಹೆಣ್ಣಾಗಿ ಒಬ್ರು ಹೆಣ್ಣಿಗೆ ಅಂದ್ರೆ ಇವಾಗ ನಿಮ್ಗೊಂದು ಮದ್ವೆ ಮಾಡ್ಬೇಕಂತ ಅವ್ರ ಇಂಟೆನ್ಷನ್ ಇದ್ದೇ ಇರುತ್ತೆ. ನಾನು ಅನ್ಕೊಂಡೆ ನೀವು ಮದ್ವೆ ಬಗ್ಗೆ ಕೇಳ್ತೀರಾ ಅಂತ. ನಿಮ್ ತಾಯಿಗೆ ಇಂಟೆನ್ಷನ್ ಇದ್ದೇ ಇರುತ್ತೆ, ನಿಮ್ ತಂದೆ ಬಿಡೋ ನಮ್ಮ ಮಗಳು ಅಚೀವ್ ಮಾಡ್ಕೊಳ್ಳಿ, ನಾವು ಆಡ್ಲಿ ಅಂತ ಅವ್ರು ಒಂದಿರುತ್ತೆ. ಸೊ ಇವ್ರಿಬ್ರು ಮತ್ತೆ ಹಿಂಗ್ ಮ್ಯಾನೇಜ್ ಮಾಡ್ತೀರಾ ನೀವು? ನಮ್ಮ ತಾಯಿ, ನೀವು ಹೇಳಿದ್ರಿ ಈಗ ಮದ್ವೆ ಬಗ್ಗೆ ಅಂತ, ಆಕ್ಚುಲಿ ನಮ್ಮ ಶೆಟ್ಟಿ ಕ್ಲಾನಲ್ಲಿ ತುಂಬಾ ಇವಾಗ ಪರ್ಟಿಕ್ಯುಲರ್ ನಾನು 27 ಆಗಿರೋದ್ರಿಂದ ತುಂಬಾ ಹೌದು ಮದ್ವೆಗಳಿಗೆ ಸಂಬಂಧ ಬರೋದು ಕಾಮನ್ ಆಯ್ತಾ. ಬಟ್ ಅದೇ ಟೈಮಲ್ಲಿ ನಮ್ಮ ತಾಯಿ ಹೆಂಗೆ ಒಂದು ಜನ ರಿಲೇಟಿವ್ಸ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂದರೆ, ನನ್ನ ಮಗಳು ಇಲ್ಲಿವರೆಗೂ ನಾರ್ಮಲ್ ಆಗಿ ನನ್ನ ಜೊತೆ ತಂದೆ ತಾಯಿ ಇರೋದ್ರಿಂದ ನಾನು ಇಷ್ಟು ಅಚೀವ್ ಮಾಡೋಕ್ಕಾಗಿದ್ದೀನಿ. ಸೊ ಒಂದು ಜಾಬ್ ಆದಮೇಲೆ ಅಥವಾ ಒಂದು ಹೆಣ್ಮಗು ನಿಂತ್ಕೋಬೇಕು ಸರ್ ಸಮಾಜದಲ್ಲಿ. ಅವಳೇ ಆದಂಥ ಒಂದು ಜಾಬಲ್ಲಿ ನಿಂತ್ಕೋಬೇಕು. ಏನಕ್ಕಂದರೆ ಒಂದು ಜಾಬ್ ಇಲ್ದೇ ನನ್ನ ಗಂಟೆ ನಂತರ ನಾನು ಹೋಗಿ ಎಲ್ಲ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ನನಗೇನೋ ಒಂದು ಆಸೆ ಇರುತ್ತೆ, ಇವತ್ತಿನ ದಿನ ನಾನು ಪಾನಿಪುರಿ ತಿನ್ನಬೇಕು ಅಥವಾ ಮಸಾಲೆ ಪುರಿ ತಿನ್ನಬೇಕು ಅಂದಾಗ ಒಂದು ಹೆಣ್ಮಗು ತನ್ನ ಗಂಡನ ಹತ್ರನೇ ಹೋಗಿ ಅದನ್ನು ಕೇಳಬೇಕು ಅಂದಾಗ ಅವನು ಕೊಡ್ಸಕ್ಕೆ ಹಿಂದೆ ಮುಂದೆ ನೋಡ್ಬೋದೇನೋ ಅಥವಾ ನೋಡ್ದೇ ಇರ್ಬೋದೇನೋ.
ಬಟ್ ಕೇಳಕ್ ನನಗೆ ಮುಜುಗರ ಆಗುತ್ತೆ. ಯಾಕಂದ್ರೆ ಏನಕ್ಕೆಲ್ಲ ಅವನ ಮೇಲೆ ಡಿಪೆಂಡ್ ಆಗ್ತಾ ಇದೀನಿ ನಾನು. ನಂದಾದಂತ ಒಂದ್ ಕೆಲಸ ಆಯ್ತು, ನಂದಾದಂತ ದುಡಿಮೆ ಇದ್ರೆ ನಾನು ನನ್ನ ಗಂಡನ್ ಕರ್ಕೊಂಡು ಹೋಗ್ಬೋದಲ್ಲ. ಅವನೊಬ್ನೇ ಯಾಕೆ ದುಡಿಬೇಕು? ಜೊತೆಗೆ ಸೇರ್ಸಿ ಇಬ್ರು ದುಡಿಯೋಣ, ಆ ಮೈಂಡ್ ಸೆಟ್ ನನ್ಗೆ. ಕ್ವಾಲಿಟಿ ಹುಡುಗ ಸಿಗೋರು ನೀವು ಮದುವೆ ಆಗಲ್ಲ? ನನ್ ಕ್ವಾಲಿಟಿ ನೀವು ಕೇಳೋದಾದ್ರೆ ಐ ಹ್ಯಾವ್ ಎ ಲಿಸ್ಟ್. ನನ್ಗೆ ಹುಡುಗ ಅಷ್ಟೊಂದಿಲ್ಲ, ಶಾರ್ಟ್ ಲಿಸ್ಟ್ ಇದೆ ನನ್ಗೆ ಹುಡುಗ ಹೆಂಗಿರ್ಬೇಕು ಅಂತ. ಸೊ ಆ ಹುಡುಗ ಸಿಗ್ಬೇಕು, ಆ ಸಿಗ್ದಾಗೆ ನಾನು ಖಂಡಿತ ಮದುವೆ ಆಗೋದು. ನಿಮ್ಮ ಮನೆಯವ್ರಿಗೆ ಗೊತ್ತದು? ಅದಕ್ಕೆ ಅಲ್ವಾ ಅವರು ಅಂದ್ರೆ ಸರ್, ನನ್ನ ತಂದೆ ತಾಯಿ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಅಂಡ್ ನನ್ನ ತಂದೆ ತಾಯಿಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಆರ್ಥೋಡಾಕ್ಸ್ ಇಲ್ಲ ಅಪ್ಪ ಅಮ್ಮ, ನನಗೆ ತುಂಬಾ ಫ್ರೆಂಡ್ಲಿ. ಸೊ ನಾನು ಹೇಳಿರೋ ಲಿಸ್ಟ್ ಬಂದು ನನಗೆ ಸರ್, ಇವಾಗ ಒಂದು ಹೆಣ್ಮಗುಗೆ ಏನು ಆಸೆ ಇರುತ್ತೆ? ತನ್ನ ಹುಡುಗ ತನಗೆ ಸಪೋರ್ಟಿವ್ ಆಗಿರ್ಬೇಕು, ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು, ಕೇರಿಂಗ್ ಆಗಿರ್ಬೇಕು, ಅವಳಿಗೋಸ್ಕರ ಒಂದು ಸ್ಟ್ಯಾಂಡ್ ತಗೋಬೇಕು ಮೇನ್ ಆಗಿ. ಅಂಡ್ ಪಬ್ಲಿಕ್ ಅಲ್ಲಿ ಅವಳು ಕೈ ಹಿಡಿದು ನಡೆಸ್ಬೇಕು ಸರ್. ಪ್ರೈವೇಟ್ ಅಲ್ಲಿ ನಾನೇ ಮುದ್ದು ಮಾಡೋಣ ಎಲ್ಲ ಓಕೆ ಫೈನ್, ಬಟ್ ಪಬ್ಲಿಕ್ ಅಲ್ಲಿ ತನ್ನ ಹುಡುಗ ಒಂದು, ಫಾರ್ ಎಕ್ಸಾಂಪಲ್ ಯಶ್ಮತ ರಾಧಿಕಾ ಪಂಡಿತ್ ಸರ್, ಜನ ಇದ್ರೂ ಕೂಡ ಕೇರ್ ಮಾಡಲ್ಲ. ಅವ್ರು ಎಷ್ಟು ಧೈರ್ಯವಾಗಿ, ವಿರಾಟ್ ಕೊಹ್ಲಿ, ಅನುಷ್ಕಾ, ನನಗೆ ಆ ಥರ ಒಂದು ಡ್ರೀಮ್ ಇದೆ. ಇಟ್ಸ್ ಲೈಕ್ ಯು ನೀಡ್ ಟು ಕೇರ್, ಲವ್ ಆ್ಯಂಡ್ ಆ ಒಂದು ಸ್ಟ್ಯಾಂಡ್ ತಗೋಬೇಕು ನನಗೋಸ್ಕರ. ನನಗೆ ಹೆಂಗೆ ಅಂದರೆ ಒಂದು ಹುಡುಗ ನನಗೆ ದುಡ್ಡಿರ್ಬೇಕು ಅಂತಿಲ್ಲ ಸರ್. ನನಗೆ ಒಂದು ಮೆಂಟಾಲಿಟಿ ಬ್ರಾಡ್ ಮೈಂಡೆಡ್ ಆಗಿರಬೇಕು, ಜೊತೆಗೆ ದುಡ್ದು ಒಳ್ಳೆ ಗ್ರೋತ್ ಆಗಬೇಕು ಇಬ್ರ ಜೊತೆಗೆ ಅನ್ನೋದು ನನಗಿದೆ. ಆ್ಯಂಡ್ ಪರ್ಸ್ನಲಿ ನನಗೆ ಅದೇ ಇಷ್ಟ. ಮ್ಯಾಮ್, ಇವಾಗ ನೀವು ಒಬ್ರು ವಾಲಿಬಾಲ್ ಅಂದ್ರೆ ಅದೊಂದು ಪಾರ್ಟ್ ಆದ್ರೆ ಇನ್ನೊಂದು ನೀವು ಮಾಡಲಿಂಗು ಮಾಡ್ತಾ ಇದೀರ. ಹೌದು. ಓಕೆ, ಈ ಮಾಡಲಿಂಗ್ ಲೈಫ್ ಹೆಂಗಿದೆ ನನ್ನದು? ಸರ್ ಮಾಡಲಿಂಗ್ ಅಂದರೆ ಕಂಪ್ಲೀಟ್ ಆಗಿ ಮಾಡಲಿಂಗ್ ಕಡೆ ಇಲ್ಲ ನಾನು. ಮೇಕಪ್ ಶೂಟ್ಸ್ಗೆ ಹೋಗ್ತೀನಿ ನಾನು, ಆ್ಯಂಡ್ ಪೋರ್ಟ್ರೇಟ್ ಶೂಟ್ಸ್ಗೆ ಹೋಗ್ತೀನಿ. ಸೊ ದಟ್ ಈಸ್ ವೆಲ್ ಇನ್ ಗುಡ್. ಯಾಕಂದರೆ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಅವ್ರದ್ದು ಜ್ಯುವೆಲ್ರಿ ಮತ್ತು ಡ್ರೆಸ್ ಅಷ್ಟೇ. ನಾನು ರ್ಯಾಂಪ್ ವಾಕ್ಸು ಕಂಪ್ಲೀಟ್ ಮಾಡಲಿಂಗಲ್ಲಿ ಹೋಗಿ ಅಲ್ಲಿ ಶೋಸ್ ಎಲ್ಲ ಮಾಡಲ್ಲ. ಅದಕ್ಕೂ ಚಾನ್ಸ್ ಸಿಕ್ಕಿತ್ತು, ಬಟ್ ಅಪ್ಪ ಬೇಡ ಸ್ಪೋರ್ಟ್ಸ್ ಆಡುವಂತ. ಯಾಕಂದ್ರೆ ಆಲ್ರೆಡಿ ಇವಾಗ ಒಂದು ದೋಣಿ ಮೇಲೆ ಆಲ್ರೆಡಿ ಕಾಲು ಇಟ್ಬಿಟ್ಟಿದ್ದೀನಿ, ಇನ್ನೊಂದು ದೋಣಿ ಮೇಲೆ ಕಾಲಿಡಕ್ಕೆ ಹೋದ್ರೆ ಪಕ್ಕ ಮುಳುಗ್ತೀನಿ ಅಂತ ಗೊತ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಸ್ಪೋರ್ಟ್ಸಲ್ಲೇ ಇವಾಗ ಹಂಗೆ ಶೂಟ್ಸ್ ಮಾಡಲ್ಲ ಅಂತಿಲ್ಲ, ಶೂಟ್ಸ್ ಕೂಡ ಮಾಡ್ತಿದ್ದೀನಿ. ಬಟ್ ಸರ್ ಒಂದು 100% ಕೂಡ ನಾನು ಖಂಡಿತ 100% ಕೊಡ್ತೀನಿ. ಮಾಡಲಿಂಗಲ್ಲೂ ವೆರಿ ಗುಡ್ ಆ್ಯಂಡ್ ಬ್ಯಾಲೆನ್ಸ್ಡ್ ಆಗಿದ್ದೀನಿ. ಬಟ್ ಇದರಲ್ಲಿ ಸ್ಪೋರ್ಟ್ಸ್ ಇಸ್ ಗುಡ್ ಅಂತ ನನಗೆ ಅನ್ಸುತ್ತೆ ಸರ್. ಪ್ರತಿಯೊಬ್ಬರಿಗೂ ಹಾನೆಸ್ಟ್ಲಿ ಸರ್, ನಿಮ್ಮ ಪಾಡ್ಕಾಸ್ಟ್ ನಾನು ಖಂಡಿತ ನಾನು ಯಾವುದೇ ಹೇಳ್ಬೇಕಾದ್ರೆ ಸುಳ್ಳು ಹೇಳಲ್ಲ. ಯಾಕಂದ್ರೆ ಐ ಡೋಂಟ್ ಹೆಸಿಟೇಟ್ ಟು ಟೆಲ್ ದ ಟ್ರೂತ್. ಸೊ ನಿಜ, ಖಂಡಿತ ಲವ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ನಡೆದಿರುತ್ತೆ. ಐ ಥಿಂಕ್ ನಾನು ಅನ್ಲಕ್ಕಿ ಇದ್ದೀನಿ ಲವ್ವಲ್ಲಿ. ಯಾಕಂದರೆ ಒಂದು ವ್ಯಕ್ತಿನ ನಾವು ಲವ್ ಮಾಡ್ತಿದ್ದೀವಿ ಅಂದಿದ ತಕ್ಷಣ ಒಂದೊಂದು ಟೈಮ್ ತುಂಬ 100% ಕೊಟ್ಟಿರೋದು ಇದೆ, ಆ್ಯಂಡ್ ತುಂಬ ನಿರಾಶೆ ಆಗಿರೋದು ಇದೆ. ಸರ್, ಎಫರ್ಟ್ಸ್ ಎರಡು ಕಡೆಯಿಂದನೂ ಬರಬೇಕು. ಎಫರ್ಟ್ಸ್ ಎರಡು ಕಡೆಯಿಂದನೂ ಅದು ಈಕ್ವಲ್ ಆಗಿದ್ದಾಗಲೇ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗಕ್ಕೆ ಸಾಧ್ಯ, ಐ ಥಿಂಕ್ ಸೊ. ಆ್ಯಂಡ್ ನನ್ಗನ್ಸುತ್ತೆ ಐ ಆಮ್ ವೆರಿ ಅನ್ಲಕ್ಕಿ ಇನ್ ಲವ್ ಅಂತ. ಸೊ ಇವಾಗ ಕರೆಂಟ್ಲಿ ಮೂವ್ ಆನ್ ಅಂತ ಆಗಲೇಬೇಕು ಸರ್. ಒಂದು ವ್ಯಕ್ತಿ ಅದು ಅಕಸ್ಮಾತ್ ಆಗಿಲ್ಲ ಅಂತಂದ್ರೂ ನಾವು ಅದರಲ್ಲೇ ಅಂತ ಜೀವನ ಅಂತ ಒಂದೊಂದು ಟೈಮ್ ಇದು ಮಾಡ್ಕೊಳಕ್ಕಾಗಲ್ಲ. ಆ ವ್ಯಕ್ತಿನೂ ನಾನು ಅದೇ ಬೇಡ್ಕೊಳ್ಳೋದು, ಖುಷಿಯಾಗಿರ್ಬೇಕು ಅಂತ ನಾನು ನನ್ನ ಲೈಫಲ್ಲಿ ಮೂವ್ ಆನ್ ಆಗಲೇಬೇಕಿತ್ತು. ಸೊ ಇವಾಗ ಪೀಸ್ಫುಲಿ ಸಿಂಗಲ್ ಆಗಿದ್ದೀನಿ. ಸೊ ಪ್ರಪೋಸ್ ಮಾಡಿದ್ರೆ ಐ ವುಡ್ ಥಿಂಕ್ ಆನ್ ಸರಿ, ಖಂಡಿತ ಇಲ್ಲ ಅಂತಲ್ಲ, ಮೂವ್ ಆನ್ ಆಗಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಆ ಹುಡುಗ ಅಲ್ಲಿ ಆ ಕ್ವಾಲಿಟೀಸ್ ಆ್ಯಂಡ್ ನನಗೆ ಸ್ಪೋರ್ಟ್ಸ್ ಪರ್ಸನ್ನೇ ಆಗಿರಬೇಕು ಅಂತ. ಆ್ಯಂಡ್ ಬೇರೆ ಫೀಲ್ಡಲ್ಲಿ ಬಂದರೂ ಕೂಡ ನನಗೆ ಅವನು ಸಮಥಿಂಗ್ ಅಡಾರಬಲ್, ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಐ ಥಿಂಕ್ ಸೊ ಐ ಆಮ್ ರೆಡಿ ಫಾರ್ ಇಟ್. ಇಲ್ಲ ಅಂತಲ್ಲ, ಇವಾಗೂ ಪ್ರಪೋಸಲ್ಸ್ ಬರ್ತಾ ಇದೆ. ಬಟ್ ಆ ಲೆವೆಲ್ ಪ್ರಪೋಸಲ್ ಟೂರ್ನಮೆಂಟ್ಗಳಲ್ಲಿ ಸರ್ ನನಗೆ ಅರ್ಥನೇ ಆಗಲ್ಲ ಸರ್. ಆ ಟೂರ್ನಮೆಂಟ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಬಂದು ಒಬ್ಬ ಟ್ಯಾಟೂ ಹಾಕ್ಸ್ಕೊಂಡ್ಬಂದಿದ್ದಾನೆ, ಆ್ಯಂಡ್ ಇನ್ನೊಬ್ಬ ಅಪ್ಪ ಅಮ್ಮನ್ನೇ ಕರ್ಕೊಂಡ್ಬಂದು ನಿಮ್ಮಮ್ಮ ಜೊತೆ ಮಾತಾಡಬೇಕು, ಕಾಲ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸರ್, ಇವತ್ತವರೆಗೂ ನಾನು ಅದೇ ಫೇಸ್ ಮಾಡಿರೋದು. ತುಂಬ ಜನ ಹುಡುಗರು, ತುಂಬ ಜನ ಅಂದರೆ ಹೇಳೋಕ್ಕಾಗಲ್ಲ, ಅಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮನೇ ಕರ್ಕೊಂಡ್ಬಂದಿಯಾನೆ, ಅವರು ನಾವು ರೆಡಿ ಇದ್ದೀವಿ, ನಮ್ಗೇನು ಅಭ್ಯಂತರ ಇಲ್ಲ ಅಂತೆ. ನಾನು ಟೂರ್ನಮೆಂಟ್ಗೆ ಹೋಗಿದ್ದೀನಿ, ನಂಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಆಗಿದೆ ಈ ಥರ ಟ್ಯಾಟೂಸ್ ಹಾಕ್ಸ್ಕೊಂಡ್ಬಂದಿದ್ದಾರೆ. ಆಮೇಲೆ ಈ ಥರ ಫ್ಲೆಕ್ಸ್ಗಳು ಇಟ್ಕೊಂಡು ವಿಲ್ ಯು ಮ್ಯಾರಿ ಮೀ ಅಂತೆಲ್ಲ, ಆ ಥರ ಎಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗಿದೆ.
ಓಕೆ ಮ್ಯಾಮ್, ಇವಾಗ ನೀವು ಹೇಳಿದ್ರಿ ಮೂವ್ ಆನ್ ಆಗಿದೀವಿ ಅಂತ, ಒಂದು ಮೆಚುರಿಟಿ ಮೈಂಡ್ ಇಂದ ಮೂವ್ ಆನ್ ಆಗಿರೋದು ಅಂತ. ಆದ್ರೆ ಇವಾಗ ನೀವು ಸೊಸೈಟಿಯಲ್ಲಿ ನೋಡ್ತಾ ಇದ್ದೀರಾ, ಈ ಬ್ರೇಕಪ್ ಆದ್ರೆ ಸೂಸೈಡ್ ಅನ್ನೋದು, ಇಲ್ಲ ಹುಡುಗನೇ ಹೋಗ ಹುಡುಗಿನ ಸಾಯಿಸೋದು, ಈ ತರ ನಡೀತದೆ. ಸೊ ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಟ್ರೆ ಏನ್ ಬೇಕು ಇಷ್ಟಪಡ್ತೀರಾ? ಸರ್ ಆಕ್ಚುಲಿ ಒಂದು ತರ್ಲೆಗಳಿರ್ತಾರೆ ಗೊತ್ತಾ, ತುಂಬಾ ಎಕ್ಸ್ಟ್ರೀಮ್ ಆಗಿ ಸಾರಿ ಅಂದ್ರೆ ತುಂಬಾ ಲವ್ ಮಾಡಿ ಅರ್ಥ ಆಗತ್ತೆ ಸರ್, ಮೂವ್ ಆನ್ ಆಗಕ್ಕಾಗಲ್ಲ. ಬಟ್ ಏನಕ್ಕೆ ಬ್ರೇಕಪ್ ಆಯ್ತು ಆ ಪರ್ಟಿಕ್ಯುಲರ್ ರೀಸನ್ ಅರ್ಥ ಮಾಡ್ಕೋಬೇಕು. ಅವನು ಅಥವಾ ಅವಳು ಒಂದು ತಪ್ಪಾಗಿರುತ್ತೆ ಇಬ್ರು ಮಧ್ಯೆ, ಆ್ಯಂಡ್ ಇಟ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಟ್ಟೋಗಿರ್ತೀರ. ಮತ್ತು ಯಾಕೆ ಈ ಥರ ಒಂದು ಸೂಸೈಡ್ ಏನಕ್ಕೆ? ತಂದೆ ತಾಯಿ ಇರ್ತಾರೆ, ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಎಷ್ಟೋ ವರ್ಷ ತಂದೆ ತಾಯಿ ಸಾಕಿರ್ತಾರೆ ನಮ್ಮನ್ನು, ಅವ್ರಿಗಿನ್ನ ಪ್ರೀತಿ ದೊಡ್ಡದಾಗಲ್ಲ. ನೀವು ನನಗೆ ಕೇಳೋದಾದ್ರೆ ಹೌದು, ಖಂಡಿತ ಯಾವಾಗಲೂ ಪ್ರೀತಿ ಇರುತ್ತೆ, ತಂದೆ ತಾಯಿ ಆದ್ಮೇಲೆ ಪ್ರೀತಿ ಬರುತ್ತೆ. ಅಪ್ಪ ಅಮ್ಮಂಗಿಂತ ಇನ್ನೇನು ಇರಲ್ಲ ಸರ್ ಪ್ರಪಂಚದಲ್ಲಿ. ನೀವು ನನಗೆ ಕೇಳೋದಾದ್ರೆ ಒಂದು ಸ್ವಲ್ಪ ಕ್ಯೂಟ್ ಅಂಡ್ ಅಡಾರಬಲ್ ಆನ್ಸರ್ ಕೊಡ್ತೀನಿ, ದಟ್ ಈಸ್ ಅಪ್ಪ ಅಮ್ಮ ವಾಲಿಬಾಲ್ ಆಮೇಲೆ ಪ್ರೀತಿ. ಅಪ್ಪ ಅಮ್ಮ ವಾಲಿಬಾಲ್ ಆದ್ಮೇಲೆ ಪ್ರೀತಿ ಬರುತ್ತೆ ನನಗೆ. ಬಟ್ ಸೂಸೈಡ್ ಅನ್ನೋದೆಲ್ಲ ತುಂಬಾ ದೊಡ್ಡ ಸ್ಟೆಪ್ ಸರ್. ಆ ವ್ಯಕ್ತಿ ಯಾವ ಥರ ಸೈಕಿಕ್ ಆಗಿರ್ತಾನೆ ಅಂದರೆ, ಪೊಸೆಸಿವ್ ಆಗಿರ್ತಾನೆ ಅಂದರೆ. ಬಟ್ ಸೂಸೈಡ್ ಎಲ್ಲ ಆಪ್ಷನೇ ಇಲ್ಲ. ಏನಕ್ಕೆ? ಪ್ರಪಂಚದಲ್ಲಿ ತುಂಬಾ ಫಿಶಸ್ ಇದೆ. ಪ್ಲೀಸ್, ಯಾ ಎಕ್ಸಾಕ್ಟ್ಲಿ, ವೈ ಒಂದು ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಆಗಿರ್ಬೋದು, ಏನಕ್ಕೆ ಸೂಸೈಡ್? ಐ ಮೀನ್ ಇರ್ತಾರೆ ಸರ್, ಆ ಹುಡುಗಿ ಮೋಸ ಅಥವಾ ಹುಡುಗ ಮೋಸ ಮಾಡಿದ್ರೆ ನಿಮ್ಮಲ್ಲೇ ಅರ್ಥ ಮಾಡ್ಕೊಳ್ಳಿ, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಗ್ರೋ ಅಪ್. ಸೂಸೈಡ್ ಇಸ್ ನಾಟ್ ಅನ್ ಆಪ್ಷನ್. ಅಥವಾ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಅಯ್ಯೋ ನಾನು ನಾನು ಇದ್ರಲ್ಲೇ ಇರ್ತೀನಿ, ಅಥವಾ ಅವನು ಇದ್ರಲ್ಲೇ ಇರ್ತೀನಿ. ಸರ್ ಅವರು ಖುಷಿಯಾಗಿರ್ತಾರೆ, ಫ್ಯಾಕ್ಟಾ? ಇವತ್ತು ಮದ್ವೆಗೆ ಅವರು ಚೆನ್ನಾಗಿರ್ತಾರೆ, ಮತ್ತೆ ನಮ್ಮ ಕೈಲಿ ಏನಕ್ಕಾಗಲ್ಲ? ನಾವು ಹಿಂಗೆ ಇದ್ವಿ ಸರ್, ನೀವು ನಿಜ ನಂಬಲ್ಲ. ಅಯ್ಯೋ ನಂಗೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಎಲ್ಲ ಹೋಗ್ಬಿಟ್ಟಿದ್ದೀನಿ. ಬಟ್ ಆಮೇಲೆ ಅನ್ಕೊಂಡೆ, ಯಾಕೆ ನಾನು ನೋಡಕ್ ಚೆನ್ನಾಗಿಲ್ವಾ, ಅಥವಾ ನಂಗೆ ಏನಾರ ಡಿಫೆಕ್ಟ್ ಏನಾದರೂ ಇದೆಯಾ, ಅಥವಾ ಏನಾದ್ರು ಅಂತ. ಅದರಿಂದ ಸ್ವಲ್ಪ ಯೋಚನೆ ಮಾಡಕ್ಕೆ 2 ವರ್ಷ ಬೇಕಿತ್ತು ನನಗೆ. ಒಂದು ಬ್ರೇಕಪ್ ಅಂತ ಆದಾಗ ಒಂದು ವ್ಯಕ್ತಿಗೆ ಅವನ ಮೇಲೆ ಸೆಲ್ಫ್ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓ, ನಾವೇ ಸರಿಗಿಲ್ವೇನೋ, ನಮ್ಮಿಂದನೇ ತಪ್ಪಾಗಿ. ಬಟ್ ಆಕ್ಚುಲಿ ಅವರಿಂದ ತಪ್ಪಾಗಿರುತ್ತೆ, ಬಟ್ ನಾವು ಅನ್ಕೊಳ್ಳೋದು ನಮ್ಮಿಂದನೇ ತಪ್ಪು. ಆಮೇಲೆ ಸಮಾಜದಲ್ಲೂ ಹಂಗೆ ಬರೋದು, ಓ ಬ್ರೇಕಪ್ ಆಗಿದೆ ಅಂದ್ರೆ ಒಂದು ಚಾನ್ಸು ಒಂದು ಹುಡುಗನ ಲವ್ ಮಾಡಕ್ಕೆ ಅಂತ. ಬಟ್ ಅದು ತಪ್ಪು. ಒಂದು ಮೂವ್ ಆನ್ ಆಗೋಕ್ಕೂ ಒಂದು ಟೈಮ್ ತಗೊಂಡಿರ್ತೀವಿ, ನಾವ್ ಇನ್ನೂ ಮೆಚೂರ್ ಆಗಿರ್ತೀವಿ. ಆ ಟೈಮಲ್ಲಿ ತುಂಬಾ ಕಲ್ತಿರ್ತೀವಿ, ಮತ್ತೆ ಅದೇ ತಪ್ಪು ಮಾಡಕ್ ಹೋಗಕ್ಕಾಗಲ್ಲ ನಾವು. ಈ ಸ್ಪಿರಿಚುವಲ್ ಎನರ್ಜಿನ ಎಷ್ಟು ನಂಬ್ತೀರಾ ಮ್ಯಾಮ್ ನೀವು? ಸರ್ ತುಂಬಾ ನಂಬ್ತೀನಿ. ಐ ಬಿಲೀವ್ ಇನ್ ಸ್ಪಿರಿಚುವಲ್. ನಾನು ತುಂಬಾ ಸೂಪರ್ಸ್ಟಿಷಿಯಸ್ ಆಗಿದ್ದೀನಿ, ನಾನು ತುಂಬಾ ಸ್ಪಿರಿಚುವಲ್ ಆಗಿದ್ದೀನಿ. ಏನಕ್ಕಂದ್ರೆ ಐ ಬಿಲೀವ್ ಇನ್ ಶಿವ ಸರ್. ನನಗೆ ಶಿವ ಅಂದ್ರೆ ಹೇಳ್ತೀನಲ್ಲ, ಪ್ರಾಣಕ್ಕಿಂತ ಹೆಚ್ಚು ನನಗೆ ಆ ದೇವರು. ಏನಂದ್ರೆ ಸರ್, ನಾನು ನಂಬಕ್ ಶುರು ಮಾಡೋದಕ್ಕಿಂತ ನಾನು ದೇವ್ರ ಜೊತೆ ನೈಟ್ ಹೊತ್ತು ಒಂದು 5 ನಿಮಿಷ ಮಾತಾಡ್ತೀನಿ. ಆ್ಯಕ್ಚುಲಿ ಐ ಬಿಲೀವ್ ಇನ್ ಇಟ್. ಇವಾಗ ನಾನು ರಿವೆಂಜ್ ಮತ್ತು ಕರ್ಮ ಅಲ್ಲೆಲ್ಲ ತುಂಬ ನಂಬ್ತೀನಿ ಸರ್ ನಾನು. ನೀವು ನೆಕ್ಸ್ಟ್ ಕ್ವಶನ್ ಕೇಳೋಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ ಅದನ್ನು. ಮೇ ಬಿ ನೀವು ಕೇಳ್ಬೋದೇನೋ. ಸೊ ಐ ಮೈಟ್ ಟೆಲ್ ದ್ಯಾಟ್. ಸೊ ಟಾಕಿಂಗ್ ಅಬೌಟ್ ಅಂದರೆ ಇವಾಗ ನೀವು ಒಬ್ಬರ ಜೊತೆ ನಿಮ್ಮ ಜೊತೆ ಇವಾಗ ಏನೋ ಕೆಟ್ಟದಾಗಿರುತ್ತೆ ಸರ್. ಫಾರ್ ಎಕ್ಸಾಂಪಲ್, ನಿಮ್ಮ ಬಗ್ಗೆ ತಪ್ಪ ಅಪವಾದನೆ ಎಲ್ಲ ಬಂದಿರುತ್ತೆ, ಬಟ್ ನಿಮಗೆ ಗೊತ್ತು ನೀವೇನು ಮಾಡಿರಲ್ಲ ಅಂತ. ನೀವಿವಾಗ ತಂದೆ ತಾಯಿ ಹತ್ರ ಹೇಳ್ಬೋದು, ಮಮ್ಮಿ ನಾನು ಮಾಡಿಲ್ಲ, ಡ್ಯಾಡಿ ನಾನು ಮಾಡಿಲ್ಲ. ನೀವು ಎಲ್ಲಿ ತನಕ ನೀವು ಅದನ್ನು ಆ ಪರ್ಟಿಕ್ಯುಲರ್ ಇದನ್ನು ಹೇಳ್ತೀರಾ, ನಾನು ಈ ತಪ್ಪನ್ನು ಮಾಡಿಲ್ಲ ಆಯ್ತು, ನಾವು ಎಲ್ಲಿವರೆಗೂ ಕನ್ಫ್ರಂಟ್ ಮಾಡೋಕ್ಕಾಗತ್ತೆ? ಆ ಟೈಮಲ್ಲಿ ಒಬ್ಬ ನೋಡ್ತಾ ಇರ್ತಾನೆ ಮೇಲಿಂದ, ದೈವ. ನಾನು ನಂಬೋ ದೈವ ಕೊರ್ಗಜ. ಸೊ ಆ ದೈವನ ನಾನು ಸರ್ ಹೇಳ್ತೀನಿ ಅಷ್ಟೆ, ನೋಡು ಇವತ್ತಿನ ದಿನ ಇವ್ರು ಬಂದು ನನಗೆ ಹಿಂಗೆ ಮಾಡಿದ್ರು, ನೀನು ಅವ್ರ ಜೊತೆ ಏನು ಮಾಡ್ತೀಯ ನಂಗೆ ಗೊತ್ತಿಲ್ಲ, ನೀನು ಒಂದು ತಪ್ಪು ಮಾತಾಡ್ಬೇಕಾದ್ರೆ 100 ಜನ ಬರ್ತಾರೆ, ನೋಡಿರಲ್ಲ ಆ ತಪ್ಪನ್ನ, ನಮ್ಮ ಜೊತೆ ಬಂದು ಮಾತಾಡೇ ಇರೋದಲ್ಲ. ಆ ಟೈಮಲ್ಲೆಲ್ಲ ಜನಕ್ಕೆ ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಲೆಟ್ ಮೀ ಟಾಕ್ ವಿತ್ ಎಕ್ಸಾಂಪಲ್. ಯಾಕಂದ್ರೆ ಇಟ್ಸ್ ಅ ಪಾಡ್ಕಾಸ್ಟ್ ಅಲ್ಲ, ಅದ್ರಲ್ಲಿ ಮಾತಾಡ್ಬೇಕಾದ್ರೆ ಎಕ್ಸಾಂಪಲ್ ಜೊತೆ ಮಾತಾಡಿದ್ರೆ ನಮ್ಮ ವ್ಯೂವರ್ಸ್ಗೂ ಒಂದು ಒಳ್ಳೆ ಎಕ್ಸಾಂಪಲ್ ಸಿಗುತ್ತೆ. ನಾನು ಇವಾಗ ಒಂದು ಹುಡುಗಿಯಾಗಿ ಸುಮ್ಮನೆ ಇರ್ತೀನಿ, ನನ್ನ ಬಗ್ಗೆ ಒಬ್ರು ಯಾರೋ ಬಂದು ಮಾತಾಡ್ತಾರೆ, ಪೂಜಾ ಹಂಗಂತೆ ಹಿಂಗಂತೆ. ಆ ವ್ಯಕ್ತಿಗೆ ಪೂಜಾ ಯಾರು ಅಂತಾನೆ ಗೊತ್ತಿಲ್ಲ. ಓ
ಪೂಜನ್ ಜೊತೆ ಬಂದು ಮಾತಾಡೋರಲ್ಲ ಆ ವ್ಯಕ್ತಿ, ಬಟ್ ಸ್ಟಿಲ್ ಮಚ್ಚ ಪೂಜಾ ಹಂಗಂತೆ ಕಣೋ, ಮಚ್ಚ ಪೂಜಾ ಹಿಂಗ. ನೀನ್ ಯಾರ್ ಗುರು, ನಿನ್ ಜೊತೆ ನನ್ ಬಂದು ಮಾತಾಡ್ ಕೂಡ ಇಲ್ಲ. ನೀನ್ ಫಸ್ಟ್ ಆಫ್ ಆಲ್ ಯಾರು ನೀನು? ಏನಿಂಗ್ ಮಾತಾಡ್ತಾ ಇದೀಯ ನನ್ ಬಗ್ಗೆ? ಮಾತಾಡ್ಕೋ, ಖಂಡಿತವಾಗ್ಲೂ ಮಾತಾಡ್ಕೋ, ಬಟ್ ನೀನ್ ಯಾರು? ನಿನ್ ಜೊತೆ ನಾನು ಬಂದು ಹೋಗ್ಲಿ ಮಾತಾಡಿದೀನಾ, ಅಥವಾ ನೀನ್ ನನ್ನ ಲೈಫಲ್ಲಿ ಬಂದು ಏನೋ ಶೇರ್ ಮಾಡ್ಕೊಂಡಿದ್ಯಾ? ಏನೂ ಇಲ್ಲ. ಹೌ ಕೆನ್ ಯು ಜಡ್ಜ್ ಅ ಪರ್ಸನ್? ಹೌ? ಒಂದ್ ಕ್ಯಾರೆಕ್ಟರ್ ಮೇಲೆ ಹೆಂಗ್ ಜಡ್ಜ್ ಮಾಡ್ತೀರಾ? ಆ ಟೈಮಲ್ಲಿ ನಂಬಕ್ ಸ್ಟಾರ್ಟ್ ಮಾಡಿದ್ದು ಸ್ಪಿರಿಚುವಲ್ ಎನರ್ಜಿ ಬಗ್ಗೆ. ನೀವು ಹೇಳಿದ್ರಿ ಶಿವ ಅಂತ, ನಾನು ಎಲ್ಲ ದೇವ್ರಿಗೆ ಒಪ್ಪಿಸ್ತೀನಿ ಸರ್, ಖಂಡಿತ ನಂಬ್ತೀನಿ. ನಾನು ನಿಜವೂ ಅವ್ರ ಜೊತೆ ಹಂಗೆ ಕೆಟ್ಟದಾಗಿದೆ. ಕರ್ಮ ಇಸ್ ಅ ಬೂಮರಂಗ್ ಅಂತ ಕೇಳಿದಿರಾ? ಹಿಂಗ್ ಹೋಗಿದ್ ಹಿಂಗ್ ಬರ್ಲೇಬೇಕು ಅಂತ ನಾನು ನಂಬ್ತೀನಿ ಸರ್. ನನ್ನ ಬಗ್ಗೆ ಇವತ್ತು ಯಾರು ಕೆಡ್ದಂಗ್ ಮಾತಾಡಿದಾರೋ ಅನುಭವಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅದು, ಅವ್ರು ಅದರಿಂದ ಅನುಭವಿಸಿದ್ದಾರೆ ಅಂತ. ಬಟ್ ನಾನು ಖಂಡಿತ ಪ್ರೇ ಮಾಡಿದ್ದೀನಿ. ಆ ಪ್ರೇಯರಿಂದಾನೇ ನಾನು ಕೆಟ್ಟಿದ್ದಾಗ್ಲಿ ಅಂತ ಹೇಳಿಲ್ಲ, ಬಟ್ ನನ್ನ ಮನ್ಸಿಗೆ ನೋವಾಯ್ತಾ, ಅವ್ರಿಗೆ ಅವ್ನ ಬುದ್ಧಿಯವರು ಕಲಿಸು ಅಂತ ಹೇಳಿದೀನಿ. ಯಾಕಂದ್ರೆ ಅವರು ನನ್ನ ಫ್ರೆಂಡ್ಸೇ, ಮಾಡಿರೋ ಇನ್ಯಾರು ಹೊರಗಡೆವ್ರು ಮಾಡಲ್ಲ, ನಮ್ಮ ಸ್ವಂತದವರೇ ಮಾಡೋದು. ಏನ್ ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಯಾರು ಹೊರಗಡೆ ಅವ್ರು ಬಂದು ಸುಮ್ನೆ ಮಾತಾಡಲ್ಲ ನಮ್ಮ ಬಗ್ಗೆ, ಜೊತೆಲಿದ್ದವರೇ ಮಾತಾಡೋದು. ಆ್ಯಂಡ್ ದಟ್ಸ್ ಹ್ಯಾಪಿನ್. ಸೊ ಖಂಡಿತವಾಗ್ಲೂ ಅದಾಗಿದೆ. ಆ್ಯಂಡ್ ನಾನು ಆ ಸ್ಪಿರಿಚುವಲ್ ಎನರ್ಜಿ ಬಗ್ಗೆ ತುಂಬ ನಂಬ್ತೀನಿ ಸರ್. ನೀವು ನನ್ನ ಎಷ್ಟು ಸ್ಪಿರಿಚುವಲ್ ಅಂತ ಅಂದರೆ, ಅದು ಸೂಪರ್ಸ್ಟಿಷಿಯಸ್ ಅಂದರೆ, ತುಂಬ ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡ್ಬಿಡ್ತೀನಿ. ಆ ಸಾಕ್ಸ್ನ ನೆಕ್ಸ್ಟ್ ಮ್ಯಾಚ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಮ್ಮ ಟೀಮಲ್ಲೆಲ್ಲ ಬೈತಾರೆ, ಯಾಕೆ ನೀನು ಎಷ್ಟು ತುಂಬ ಅಡೆಸಿವಾಗಿ ಯೋಚನೆ ಮಾಡ್ತೀಯಾ ಅಂತ. ಬಟ್ ಆ್ಯಕ್ಚುಲಿ ಸರ್, ನಾನು ತುಂಬ ದೇವರು ಅಂತ ನಂಬ್ತೀನಿ. ಆ್ಯಂಡ್ ದೇವಸ್ಥಾನ ಅಂತ ತುಂಬ ನಂಬ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಹೋಗಿ ನೋಡಿರ್ಬೋದು, ತುಂಬ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ, ಈ ಮೂರನ್ನಂತೂ ನಾನು ಯಾವತ್ತಿಗೂ ಬಿಡಲ್ಲ. ಕೊರ್ಗಜಂದು ಆಸ್ಥಾನಕ್ಕೆ ಹೋಗಿದ್ದೀನಿ, ಬಟ್ ಆ ಒಂದು ವೈಬೇ ಡಿಫ್ರೆನ್ಸ್ ಸರ್. ಆ ದೇವರು ನಮ್ಮ ಹಿಂದೆ ಇದ್ದಾರೆ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಸರ್, ಒಂದು ಕೆಟ್ಟದಿದೆ ಅಂದರೆ ಒಂದು ಒಳ್ಳೇದಿದೆ ಅಂತ ನಂಬಲೇಬೇಕು ಅಲ್ವಾ? ಒಂದು ಕೆಟ್ಟದ್ದು ನಿಮ್ಮ ಜೀವನದಲ್ಲಿ ನಡೀತಾ ಇದೆ, ಇವಾಗ ಇಷ್ಟು ಜನ ಒಂದು ಕೆಟ್ಟ ರೀತಿಯಲ್ಲಿ ಬಂದು ನಿಮ್ಮ ಮೇಲೆ ಈ ಥರ ಎಲ್ಲ ಮಾಡಬೇಕಾದ್ರೆ, ಅದು ದೇವ್ರದ್ದು ಒಂದು ಸೈನ್ ಇರುತ್ತೆ, ನೀನನ್ನ ನಂಬು, ನಿಂಗೆ ಒಳ್ಳೇದಾಗುತ್ತೆ ಅಂತ. ಅದೇ ಟೈಮಿಗೆ ನಾನು ದೇವ್ರನ್ನ ಕೈ ಹಿಡ್ದಿದ್ದು, ಆ ಟೈಮಲ್ಲಿ ದೇವ್ರು ಕೂಡ ನನ್ನ ಕೈ ಹಿಡ್ದಿದ್ದು. ಆ್ಯಂಡ್ ಅದು ನಡೆದಿದೆ. ಮ್ಯಾಮ್, ಇವಾಗ ಒಬ್ಬ ಪ್ಲೇಯರ್ ಅಂದ್ರೆ ಅವನಿಗೊಂದು ರಿವಾರ್ಡ್ಸ್, ಸನ್ಮಾನ ಅನ್ನೋದ್ರಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಅವ್ನು ಏನ್ ಮಾಡಿದಾನೆ ಅಂತ ಅವ್ನಿಗೆ ಅವಾಗ ಗೊತ್ತಾಗುತ್ತೆ. ಸೊ ಇವಾಗ ನೀವು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರಿ, ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ರಿ. ಸೊ ನಮ್ಮ ಸ್ಟೇಟ್ ಕಡೆಯಿಂದ ನಿಮ್ಗೆ ಏನೆಲ್ಲ ಗೌರವ ಸಿಕ್ಕಿದೆ? ನನಗೆ ಸ್ಟೇಟ್ ಕೆಂಪೇಗೌಡ ಅವಾರ್ಡು ಇಂಡಿಯಾ ಆಡೋಕ್ಕಿಂತ ಮುಂಚೆನೇ ಸಿಕ್ಕಿತ್ತು. ಇವಾಗ ಏಕಲವ್ಯ ಅನ್ನೋದನ್ನ ಒಂದು ಅಪ್ಲೈ ಮಾಡಬೇಕು, ಇಂಡಿಯಾ ಆಡೋದ್ರ ಮೇಲೆ ನಾನು ಅಪ್ಲೈ ಮಾಡಿಲ್ಲ ಇನ್ನು. ಸೊ ಸಿಗುತ್ತೆ ಸರ್, ಏಕಲವ್ಯ ಆಗಿರ್ಬೋದು, ಒಂದು ಅಸೋಸಿಯೇಷನಿಂದ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವಾರ್ಡ್ ಆಗಿರ್ಬೋದು, ಇದು ಬರಬೇಕು. ಬಟ್ ನಿಮಗೆ ಇವಾಗ ಗೌರ್ಮೆಂಟ್ ಅವ್ರು ಅಷ್ಟು ಸಪೋರ್ಟಿವ್ ಆಗಿಲ್ಲ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ, ಎಷ್ಟೊಂದು ಜನ ಪ್ಲೇಯರ್ಸಿಗೆ ಒಂದು ಸಾಧನೆ ಮಾಡಿ ಪಾಪ ಸ್ಪೋರ್ಟ್ಸೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಜಾಬ್ ಇಲ್ದೇನೆ. ಸೊ ಆ ಥರನೂ ಇದೆ. ಸೊ ಪರ್ಟಿಕ್ಯುಲರ್ ಸ್ಪೋರ್ಟಿಗೆ ಅಂತಾನೆ ತುಂಬ ಜನಕ್ಕೆ ಎಂಕರೇಜ್ಮೆಂಟ್ ಚೆನ್ನಾಗಿರುತ್ತೆ. ಬಟ್ ವಾಲಿಬಾಲಿಗೆ ಕರೆಂಟ್ಲಿ ಇವಾಗ ಕರ್ನಾಟಕದಲ್ಲಿ ಸ್ವಲ್ಪ ಎಂಕರೇಜ್ಮೆಂಟ್ ಕಡಿಮೆ ಆಗಿರೋದ್ರಿಂದ, ಬಟ್ ಲೋಕಲ್ ಅವಾರ್ಡ್ಸ್ ಎಲ್ಲ ತುಂಬ ಬಂದಿದೆ ಸರ್ ನನಗೆ. ಕೆಂಪೇಗೌಡ ಅವಾರ್ಡಿಂದ ಹಿಡಿದು ಲೋಕಲ್ ಅವಾರ್ಡ್ಸ್ ಎಲ್ಲ ಬಂದಿದೆ ನನಗೆ. ಸೊ ಅವಾರ್ಡ್ದೇನು ಅಂತ ಅದನ್ನು ಹೆಡ್ ವೇಟ್ ಆಗೂ ತೊಗೊಳಕ್ಕಾಗಲ್ಲ, ಬಟ್ ಬಂದಿದೆ. ಮ್ಯಾಮ್, ಇವಾಗ ಸ್ಟೇಟ್ ಆಯಿತು, ನ್ಯಾಷನಲ್ಸ್ ಆಯಿತು, ನೆಕ್ಸ್ಟ್ ಏನು? ಇಂಟರ್ನ್ಯಾಷನಲ್ ಕೂಡ ಆಗಿದೆ ಸರ್. ಇಂಟರ್ನ್ಯಾಷನಲ್ ಆಗಿದೆ, ಓಕೆ, ಇದು 3 ಆಗಿದೆ. ನೆಕ್ಸ್ಟ್ ಏನು? ನೆಕ್ಸ್ಟು ನಿಮ್ಮ ಪ್ರಕಾರ ನೀವೇನು ಕೇಳ್ಬೇಕಂತ ಇದ್ದೀರಾ? ಗೊತ್ತಾಗ್ತದೆ ನನಗೆ. ನೀವು ನನಗೆ ಕಾನ್ಸಂಟ್ರೇಟ್, ನೀವು ಅವಾಗ್ಲಿಂದ ನಾ ಕ್ಯಾಮ್ರಾ ಆಫ್ ಮಾಡಿದಾಗ ಅಷ್ಟೇ, ನಿಮ್ಮ ಮದುವೆ ಅವಾಗ, ನೀವು ಯಾವಾಗ ಮದುವೆ ಆಗ್ತೀರಾ ಅಂತೆಲ್ಲ ಕೇಳ್ತೀನಿ. ನೆಕ್ಸ್ಟ್ ಏನು ಅಂತ ಕೇಳಿದಾಗ ನೆಕ್ಸ್ಟ್ ಏನಂದ್ರೆ ನಿಮ್ ನೆಕ್ಸ್ಟ್ ಅಚೀವ್ಮೆಂಟ್ ಏನ್ ಟಾರ್ಗೆಟ್? ಹಂಗೆ ಅಚೀವ್ಮೆಂಟ್ ಪ್ರೊಫೆಷನಲ್ ಮತ್ತೆ ಲೈಫ್ ಎರಡು ಸೇರಿ ನೋಡಿ, ನಾನು ಹೇಳಿಲ್ವ, ನೀವು ಕೇಳ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಚೀವ್ಮೆಂಟ್ ಮಾಡೋದಾದ್ರೆ ಸರ್, ನನಗೆ ನಿಜವಾಗ್ಲೂ ನನ್ನ ಮದುವೆ ಆದರೂ ಕೂಡ ದ ಪರ್ಸನ್ ಹ್ಯಾಸ್ ಟು ಸಪೋರ್ಟ್. ನಾನು ಖಂಡಿತ 5 years 6 years ನನ್ನ ಏಜ್ ಎಲ್ಲಿವರೆಗೂ ಒಂದು ಸಪೋರ್ಟ್ ಮಾಡುತ್ತೆ, ನಾನು ಖಂಡಿತ ಆಡ್ಕೊಡ್ತೀನಿ. ಸೊ ನಾನು ಇವಾಗೂ ಅಷ್ಟೇ ಅದೇ ಹೇಳೋದು, ನಾನು ಒಂದು ಜಾಬ್ ಸಿಕ್ತು ಅಂದರೆ ಖಂಡಿತ ಒಂದು 5 ವರ್ಷ 6 ವರ್ಷ ಆಡ್ಕೊಡ್ತೀನಿ ಅಂತ. ಸರ್ ನಾರ್ಮಲಾಗಿ ಹೆಣ್ಮಕ್ಳಿಗೆಲ್ಲ ಅಷ್ಟೆಲ್ಲ ಸಪೋರ್ಟ್ ಸಿಗಲ್ಲ. ಬಟ್ ಐ ವುಡ್ ಲವ್ ಟು ಅಚೀವ್, ಐ ವುಡ್ ಲವ್ ಟು ಪ್ಲೇ. ನಂಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಖಂಡಿತ ಆಡ್ತೀನಿ. ನೆಕ್ಸ್ಟ್ ಏನು ಅಂತ ಕೇಳೋದಾದರೆ, ಒಂದು ಪ್ಲ್ಯಾನ್ಸ್ ಇದೆ ಸರ್. ಮೇ ಬಿ ಒಂದು ಸರ್ಟೆನ್ ಪ್ಲ್ಯಾನ್ಸ್ ಇದೆ ನನಗೆ ಲೈಫಲ್ಲಿ, ಅದನ್ನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದು ಅಚೀವ್ ಮಾಡಿದ್ಮೇಲೆ ಎಲ್ಲ ಪ್ಲ್ಯಾನ್ಸಲ್ಲೂ ನನ್ನ ತಂದೆ ತಾಯಿನೇ ಇರೋದು. ನನ್ನ ತಂದೆ ತಾಯಿ ಫಸ್ಟ್ ಇವಾಗ. ಸೊ ಅವ್ರ ಬಗ್ಗೆನೂ ಯೋಚನೆ ಮಾಡ್ತಾ, ಅವರೇ ನನಗೆ ಫಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ನನ್ನ ತಮ್ಮ ಇದ್ದಾನೆ.
ಸ್ವಂತ ತಮ್ಮ. ಅವ್ನು ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ನನ್ನ ಲೈಫಲ್ಲಿ ಅಂದರೆ, ಡೈಲಿ ಬೆಳಗಾದರೆ ನಂಗೆ ಅವನ್ನ ನೋಡ್ದೇ ಇರೋಕ್ಕಾಗಲ್ಲ. ನಾವಿಬ್ರು ಆ ರೇಂಜಲ್ಲಿ ಅಟ್ಯಾಚ್ಮೆಂಟ್. ಅವ್ನು ನನಗೆ ಸರ್, ಅವ್ನಿಗೆ ನನಗಿಂತ ಚಿಕ್ಕವನವನು. ಅವ್ನು ಇರೋ ಮೆಚ್ಯೂರಿಟಿ ಇದೆಯಲ್ಲ, ಒಂದು ಸರ್ಟನ್ ಮೆಚ್ಯೂರಿಟಿ, ಆ ಮಗುಗಿರೋ ಮೆಚ್ಯೂರಿಟಿ ನನಗಿಲ್ಲ ಸರ್. ನನಗಿಂತ 2-3 ವರ್ಷ ಚಿಕ್ಕವನು. ಬಟ್ ಅವನಿಂದ ನನಗೆ ಹೇಳ್ತೀನಲ್ಲ, ಒಂದು ಸ್ವಂತ ಅಣ್ಣ ಅಥವಾ ತಂಗಿ ಅಥವಾ ತಮ್ಮ ಇದ್ದರೆ ನಿಮಗೆ, ಅಕ್ಕ ಎಲ್ಲ ಈ ಥರ ಸಪೋರ್ಟ್ ಮಾಡೋರು ಇರಬೇಕು. ಎಷ್ಟು ನಿಮಗೆ ಬೆಸ್ಟ್ ಫ್ರೆಂಡೇ ಬೇಕಾಗಿರಲ್ಲ ಹೊರಗಡೆ, ಆ ಥರ ಇದ್ದಾನೆ ಅವನು. ಒಂಥರ ಸರ್, ಒಂಥರ ಅವ್ನು ವೈಬ್, ನೆಕ್ಸ್ಟ್ ಲೆವೆಲ್ ವೈಬ್ ಸರ್ ಅವನು. ಹಿ ಈಸ್ ದ ಮೋಸ್ಟ್, ನನಗೆ ಅವನು ಅಡಾರಬಲ್ ಪರ್ಸನ್ ಆಗಿರ್ಬೋದು. ಇವಾಗೂ ನನ್ನ ಮಗು ಥರನೇ ಅವನು. ಎಷ್ಟೇ ದೊಡ್ಡವನಾದರೂ ಕೂಡ ನಾನು ಇವತ್ತು ಮಗು ಅಂತಲೇ ಟ್ರೀಟ್ ಮಾಡೋದು ನಾನು ಅವನು. ಯಾಕಂದ್ರೆ ಅವ್ನು ನನಗೆ ಮಗುನೇ ಅವನು. ಅದೇ ಥರ ಟ್ರೀಟ್ ಮಾಡ್ತೀನಿ. ನನ್ನ ತಂದೆ ತಾಯಿ ಕೂಡ ಅದನ್ನೇ ಹೇಳ್ಕೊಟ್ಟಿದ್ದಾರೆ ಕೂಡ. ಯಾಕಂದರೆ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದ್ರಲ್ಲಿ ನೀವು ಎಷ್ಟೇ ನೋಡಿ ಸರ್, ತಂದೆ ತಾಯಿ ಹೇಳ್ಕೊಟ್ರೆ ಎಥಿಕ್ಸ್ ನಿಮ್ಗೆ ಒಂದಲ್ಲ ಒಂದು ದಿನ ಒಂದು ಕೆಟ್ಟದ್ದು ಮಾಡ್ಬೇಕಾದ್ರೆ ನಾಪ್ಕ ಆಗುತ್ತೆ. ಯಾಕಂದ್ರೆ ನೀವು ಅವ್ರ ಮುಖ ನಾಪ್ಕ ಆಗುತ್ತೆ, ಕರೆಕ್ಟಾ? ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಅವ್ರ ಮುಖ ನಾಪ್ಕ ಆಗುತ್ತೆ. ಸೊ ಅದಕ್ಕೆ ನಮಗೆ ಆ ದೇವರ ಬುದ್ಧಿ ಕೊಟ್ಟಿರೋದು, ಒಂದು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಅಂತ. ಪ್ರತಿಯೊಬ್ಬರಿಗೂ ನಾನು ಹೇಳೋದಿದ್ದೇನೆ, ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ತಂದೆ ತಾಯಿನ ಜ್ಞಾಪಿಸ್ಕೊಳ್ಳಿ. ಒಂದು ಹೇಳಿದ್ರಿ, ತುಂಬ ಸ್ಟೆಪ್ಪಲ್ಲಿ ನಿಮಗೆ ನೋವು ಕೂಡ ಆಗಿರುತ್ತೆ, ಸಾಯ್ಬೇಕು ಅಂತ ಯೋಚನೆ ಮಾಡಿರ್ತೀರಾ ಅಂಥದಕ್ಕೆಲ್ಲ. ಬಟ್ ಅಪ್ಪ ಅಮ್ಮನ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿದಾಗ ಐ ಥಿಂಕ್ ಸೊ ನೀವು ಅವ್ರಿಗೋಸ್ಕರ ಇನ್ನೂ ಸಾಧನೆ ಮಾಡಿ ಅವ್ರಿಗಿನ್ನ ಒಳ್ಳೆ ಸ್ಟೇಜ್ ಆಫ್ ಲೈಫಲ್ಲಿ ತಂದು ನಿಲ್ಲಿಸ್ಬೇಕು. ಅದು ಬಿಟ್ಬಿಟ್ಟು ನಾವು ಯಾರೋ ಇವತ್ತು ನಾಳೆ ಬಂದಿರೋರ್ಗೋಸ್ಕರ ನಾವು ಜೀವನ ಹಾಳು ಮಾಡ್ಕೋತೀವಿ. ಐ ಡೋಂಟ್ ಥಿಂಕ್ ಸೊ, ದಟ್ಸ್ ಗುಡ್. ಕರೆಕ್ಟಾ ಸರ್? ಮ್ಯಾಮ್, ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನು, ನಿಮ್ಮ ಲೈಫಲ್ಲಿ ನೀವು ಫಾಲೋ ಮಾಡ್ತೀರಾ ಮಂತ್ರ ಏನು? ಮಂತ್ರ ಸಿಂಪಲ್: ಬಿ ಪಾಸಿಟಿವ್, ಬಿ ಹ್ಯಾಪಿ, ನೋ ಮ್ಯಾಟರ್ ವಾಟ್. ಸರ್, ಸೊಸೈಟಿ ಇವತ್ತು ನಮಗೆ ಬಂದು ಊಟ ಆಗ್ತಿಲ್ಲ, ಸೊಸೈಟಿ ಮಾತಾಡೋರು ನಮಗೆ ಬಂದು ನೀರು, ಅನ್ನ ಅಥವಾ ಬಟ್ಟೆ ಕೊಡ್ತಿಲ್ಲ, ಅವ್ರಿಗೋಸ್ಕರ ನಮ್ಮದು ಕ್ಯಾರೆಕ್ಟರ್ ಜಸ್ಟಿಫೈ ಆಗಲ್ಲ. ಸೊ ವಾಟ್ ಎವರ್ ಇಟ್ಸ್ ದೇರ್, ನೀವು ನಿಮ್ಮಲ್ಲಿ ನೀವೊಂದು ನಂಬಿಕೆ ಮತ್ತು ಫಿಯರ್ ಇಲ್ಲದೆ ಇರೋ ಥರ ಒಂದು ನೀವು ನಿಂತ್ಕೋಬೇಕು. ಆ್ಯಂಡ್ ನೀವು ಒಂದು ಪರ್ಫೆಕ್ಟಾಗಿ ನಾನು ಇದನ್ನು ಸಾಧಿಸಬಲ್ಲೆ ಅಂತ ನೀವು ಅನ್ಕೋಬೇಕು. ಐ ಥಿಂಕ್ ಸೊ ದಟ್ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಯಾರೇ ಆಗಿರ್ಬೋದು, ಒಂದು ABC ಒಂದು ಮಾತಾಡ್ಬೋದು, ಮಾತಾಡ್ದೇ ಇರ್ಬೋದು, ನಿಮ್ದನ್ನ ಏನು ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ. ಅಪ್ಪ ಅಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಏನು ಪರ್ಟಿಕ್ಯುಲರ್ ಜೆನ್ವಿನ್ ಫ್ರೆಂಡ್ಸ್ ನಿಂತಿದ್ದಾರೆ ಅವ್ರಿಗೋಸ್ಕರ. ಆ್ಯಂಡ್ ನೀವು ನಂಬಿರೋ ದೇವರು. ಐ ಥಿಂಕ್ ಸೊ ಆ ಒಂದು ಇಷ್ಟು ಜನ ನಿಮ್ಮ ಬೆನ್ನಿಂದ ಇರಬೇಕಾದ್ರೆ ನೀವು ಮುಂದಗಡೆ ಸುಮ್ಮನೆ ಬ್ಲೈಂಡ್ ಆಗಿ ಹೋಗ್ತಾ ಇರಿ. ಮಾಡೋ ಕೆಲಸದಲ್ಲಿ ಒಂದು ಆತ್ಮವಿಶ್ವಾಸ ಇಡ್ಬೇಕು ಸರ್, ಇಲ್ಲಾಂದ್ರೆ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಬಿಲೀವ್ ದಟ್ ಮಂತ್ರ. ಆ್ಯಂಡ್ ಇವತ್ತಿಗೂ ಕೂಡ ಟಚ್ ವುಡ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಮ್ಯಾಮ್, ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ಇವತ್ತು ಮ್ಯಾಚ್ ಬೇರೆ ಹೋಗ್ಬೇಕಂತಿದ್ದೀರಾ? ಓಕೆ, ಹೋಗಿ ಚೆನ್ನಾಗಿ ಆಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಕಿಂಗ್ ಅಲ್ಲೇ ಇರಿ. ಥ್ಯಾಂಕ್ ಯು ಸೋ ಮಚ್ ಚೇತನ್. ಆ್ಯಂಡ್ ಕ್ಯಾಮ್ರಾ ಹಿಂದೆ ಕೂತಿರೋಂಥ ವ್ಯಕ್ತಿ ಕೂಡ ಇಷ್ಟೊತ್ತವರೆಗೂ ನಮ್ಮ ಜೊತೆ ಟೈಮ್ ಸ್ಪೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇಟ್ಸ್ ನಾಟ್ ಈಸಿ ಅಲ್ಲ ಸರ್. ಪಾಪ ನೀವು ಅಟ್ಲೀಸ್ಟ್ ಇಲ್ಲಿ ನನ್ನ ಮುಂದೆ ಕುತ್ಕೊಂಡು ಕ್ವೆಶನ್ಸ್ ಅವರು ಕೇಳ್ತಾ ಇದ್ದೀರಾ, ಆ ವ್ಯಕ್ತಿ ಪಾಪ ಕ್ಯಾಮ್ರಾ ಹಿಂದೆ ಕೂತ್ಕೊಂಡು. ಸೊ ಈವನ್ ಹಿ ಈಸ್ ಪುಟಿಂಗ್ ಅ ಲಾಟ್ ಆಫ್ ಎಫರ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಇಬ್ರಿಗೂ ನೀವು ಬಂದು ನಾನು ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನಂಗೆ ಆ್ಯಕ್ಚುಲಿ ಸ್ವಲ್ಪ ಏನನ್ನಿಸ್ತು ಅಂದರೆ, ನಾನು ಪಾಡ್ಕಾಸ್ಟ್ ಕೊಡಬೇಕಾ, ನೆಕ್ಸ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಒಂದು ರೀತಿಯಲ್ಲಿ ಬಂದು ಫ್ರೆಂಡ್ಸ್ ರೀತಿಯಲ್ಲಿ ಅಮ್ಮ ಅಪ್ಪ ಜೊತೆ ಎಲ್ಲ ಮಾತಾಡಿ, ಇವತ್ತು ಅವರು ಕೂಡ ಇವಾಗ ನಿಮ್ಗೆ ಕಾಮನ್ ಫ್ರೆಂಡ್ಸ್ ಆಗೋಗಿದ್ದಾರೆ ಅನ್ಸುತ್ತೆ, ಮಮ್ಮಿ ಡ್ಯಾಡಿ ಬಂದು. ಸೊ ಇಬ್ಬರು ಬಂದಾಗ ಅಂದರೆ ಒಂದು ರೀತಿಯಲ್ಲಿ ಯು ಹ್ಯಾವ್ ನೋನ್ ಪೀಪಲ್ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇಬ್ಬರು ಬಂದು ಯು ಮೇಡ್ ಮಿ ಕಂಫರ್ಟಬಲ್. ಆ್ಯಂಡ್ ಇಷ್ಟೆಲ್ಲ ನಾನು ಮಾತಾಡೋಕ್ಕೆ ಸಾಧ್ಯ ಆಗಿದ್ದು ನಿಮ್ಮಿಂದ ಅನ್ಸುತ್ತೆ. ಮೇ ಬಿ ಒಂದು ಔಟ್ಕಮ್ ಯಾವಾಗ ಬರುತ್ತೆ, ಒಂದು ವ್ಯಕ್ತಿ ಕ್ಲೋಸ್ ಕಂಫರ್ಟ್ ಝೋನ್ ಬಂದಾಗ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಆ್ಯಂಡ್ ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳೀಲಿ. ನಿಮ್ಮದು ಒಂದು ಇಷ್ಟು ಕಷ್ಟಪಡ್ತಿದ್ದೀರಾ ಇಬ್ಬರು. ಸೊ ಅದಕ್ಕೋಸ್ಕರ ಇನ್ನೂ ಹೈಯಲ್ಲಿ ಹೋಗಿ ನಿಮ್ಗೊಂದು ಸಬ್ಸ್ಕ್ರೈಬರ್ಸ್ ಆಗಿ ನಮ್ಗೊಂದು ಟ್ರೀಟ್ ಕೊಡ್ಸೋದು ಮರಿಬೇಡಿ. ಖಂಡಿತ ಮ್ಯಾಮ್. ಏಷ್ಯನ್ ಗೇಮ್ ಹೌದು, ಸೆಲೆಕ್ಟ್ ಆಗಿ ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್, ಖಂಡಿತ. ನೋಡೋದಲ್ಲ ಗೈಸ್, ಪೂಜಾ ನರೇಂದ್ರ ಅವ್ರದ್ದು ಲೈಫ್ ಸ್ಟೋರಿ ಮತ್ತು ಅವ್ರ ಸ್ಟ್ರಗಲ್ ಸಕ್ಸಸ್ ಎಲ್ಲ ಪ್ರತಿಯೊಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋ ಸಿಗೋದು. ಅಲ್ಲಿಯವರು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.